ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಮ್ಮ ಈ ಯೂಟ್ಯೂಬ್ ಚಾನಲ್ನಲ್ಲಿ ಯಾವಂದರೆ ಇವೆಲ್ಲ ಕೋರ್ಸ್ಗಳ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಇದೆ. ಮತ್ತು ಇವೆಲ್ಲ ಕೋರ್ಸಿಗೆ ಬಗ್ಗೆ ನಿಮಗೆ ಏನು ಮಾಡ್ತಾರೆ, ಅದ್ಭುತವಾದಂಥ ಕ್ಲಾಸಸ್ಗಳು ನಮಗೆ ಲೆಕ್ಚರ್ಗಳು ಮಾಡಿಕೊಡ್ತಾರೆ. ಅದೇ ಥರನೇ ನಮ್ಮ ಶಂಕರ್ ಸಾಧನಾ ಅಕಾಡೆಮಿ ಅಂತಲೂ ಕೂಡ ಒಂದು ಅಪ್ಲಿಕೇಶನ್ಸ್ ಇದೆ. ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಮತ್ತು ಆ ಅಪ್ಲಿಕೇಶನ್ಸಲ್ಲಿ ಸಬ್ಸ್ಕ್ರೈಬ್ ಆಗಿದ್ರೆ ನಿಮಗೆ ಕಂಪ್ಲೀಟ್ ಡೆಪ್ತ್ ವೀಡಿಯೋಸ್ಗಳು ಅಂದರೆ ನಮ್ಮ ಶಂಕರ್ ಸಾಧನಾ ಮೀನ್ಸ್ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೂ ಕೂಡ ಡೆಪ್ತ್ ವಿಡಿಯೋ ನಿಮಗೆ ಯಾವುದೇ ಡೌಟ್ ಇದ್ದರೂ ಕ್ವಶನ್ ಪೇಪರ್ ಇದ್ದರೂ ಪ್ರತಿಯೊಂದನ್ನು ಕೂಡ ಆ ಅಪ್ಲಿಕೇಶನ್ಸಲ್ಲಿ ಹಾಕಿರ್ತಾರೆ. ಅದೇ ಥರ ನಿಮಗೆ ಕಂಪ್ಲೀಟ್ ವಿಡಿಯೋನೂ ಕೂಡ ನಾವು ಅಲ್ಲಿ ಕ್ಲಾಸಸ್ನ ಮಾಡಿಕೊಡ್ತೀನಿ. ನೀವು ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ಕ್ಲಾಸ್ನ ನಾನು ಆಲ್ ಬಿ ಟೇಕ್ ಕೇರ್ ಮಾಡ್ತೀನಿ ಸ್ನೇಹಿತರೆ. ಸೊ ಎಲ್ಲ ಕೋರ್ಸ್ಗಳು ನೋಡ್ಕೊಳ್ಳಿ, ಲಭ್ಯವಿರುತ್ತೆ. ಭಾಳ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ಇಡೀ ಕರ್ನಾಟಕದಲ್ಲಿ ಸಬ್ಸ್ಕ್ರೈಬಿಗೆ ಅತಿ ಕಡಿಮೆ ಅಮೌಂಟ್ ಇರಬೇಕು ಅಂತ ಕಾಣುತ್ತೆ. ಸೊ ಕಡಿಮೆ ಅಮೌಂಟ್ ಇದೆ ನಮ್ಮ ಶಂಕರ್ ಸಾಧನಾ ಅಕಾಡೆಮಿಯಲ್ಲಿ. ಸೊ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡಬೇಡಿ. ಅದೇ ಥರನೇ ನಿಮ್ಮ ಸ್ನೇಹಿತರಿಗೂ ಕೂಡ ಏನು ಮಾಡಿ, ಶೇರ್ ಮಾಡಿ, ಈ ಥರ ಇದೆ ಅಂತ ಹೇಳಿ ನೀವು ಸ್ನೇಹಿತರೆ. ಅದ್ಭುತವಾದಂಥ ಟಾಪಿಕ್ಕು. ನಾವು ನಮ್ಮ ಈ ಸ್ಟೇಟ್ ಗೌರ್ಮೆಂಟಲ್ಲಿ ಏನು ಮಾಡ್ತೀವಿ, ಲೈಕ್ ಮೆಂಟಲ್ ಎಬಿಲಿಟಿ ಅಂತ ನಾವೇನು ಮಾಡ್ತೀವಿ ಹೇಳ್ತಾ ಹೋಗ್ತೀವಿ. ಈ ಮೆಂಟಲ್ ಎಬಿಲಿಟಿಯಲ್ಲಿ ಏನು ಪ್ರಶ್ನೆ ಎರಡು ಪಾರ್ಟ್ ಇರುತ್ತೆ. ಸೊ ಯಾವ ಥರ ಅಂದರೆ, ಸೊ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ನಮಗೆ ಎರಡು ಪಾರ್ಟಾಗಿ ಡಿವೈಡ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇ ಪಾರ್ಟು ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಲೈಕ್ ನಂಬರ್ ಸಿಸ್ಟಮ್ ಆಗಿರ್ಬೋದು, ಸರಾಸರಿ ಆಗಿರ್ಬೋದು, ಅಥವಾ ಟ್ರೈನ್ ಪ್ರಾಬ್ಲಮ್ ಆಗಿರ್ಬೋದು, ಬೋಟನ್ ಸ್ಟ್ರೀಮ್ ಆಗಿರ್ಬೋದು, ಆ ಥರ ಅಂದರೆ ಕ್ಯಾಲ್ಕುಲೇಷನ್ಸ್ ಮೈಂಡು ಎಲ್ಲ ಕಂಪ್ಲೀಟ್ ಏನಾಗ್ತೀವಿ, ಕ್ಯಾಲ್ಕುಲೇಷನ್ ಮೈಂಡ್ ನಾವು ಆಪ್ಟಿಟ್ಯೂಡ್ ಅಂತ ಕರಿತೀವಿ. ಅದೇ ಥರ ಮೆಂಟಲ್ ಎಬಿಲಿಟಿ ಅಂತ ಬಂದಾಗ ಬ್ಲಡ್ ರಿಲೇಷನ್ ಅಂತ ಬರುತ್ತೆ. ಲೈಕ್ ಈ ಟಾಪಿಕ್ಕು ಬ್ಲಡ್ ರಿಲೇಷನ್ನು, ಡೈರೆಕ್ಷನ್ನು, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗು, ಆಮೇಲೆ ಪೇಪರ್ ಕಟ್ಟಿಂಗ್ಸ್ ಅಂತ ಬರ್ತಾರೆ, ಮಿರರ್ ಇಮೇಜು, ವಾಟರ್ ಇಮೇಜು. ಲೈಕ್ ಇಲ್ಲೇನು ಮಾಡ್ತೀವಿ ಅಂದರೆ ಇದನ್ನು ರೀಸ್ನಿಂಗ್ ಅಂತ ಅಂದರೆ ಯು ಕ್ಯಾನ್ ಯೂಸ್ ದ ನಾಲೆಜ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಇಲ್ಲಿ ನಾವೇನು ಮಾಡ್ತೀವಿ, ಆನ್ಸರ್ನ ಡಿಸೈಡ್ ಮಾಡ್ತೀವಿ. ಸೊ ಇದು ಎರಡೂ ಕೂಡ ನಿಮಗೇನಿರುತ್ತೆ, ನಮ್ಮ ಈ ಎನಿ ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು, ಇವೆರಡೂ ಕೂಡ ಏನು ಮಾಡ್ತಾನೆ, ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾನೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಯಾವುದು ಅಂದರೆ ಬ್ಲಡ್ ರಿಲೇಷನ್. ತುಂಬ ಜನಕ್ಕೆ ಬ್ಲಡ್ ರಿಲೇಷನ್ ಅಂದ್ರೇ ಏನಾಗುತ್ತೆ, ಗಲಿಬಿಲಿ ಆಗುತ್ತೆ. ಅದೇನು ಗಲಿಬಿಲಿ ಆಗೋದು ಗೊತ್ತಿಲ್ಲ. ಬಟ್ ಅದ್ಭುತವಾದಂಥ ಟಾಪಿಕ್, ನನಗೆ ಇಷ್ಟವಾದಂಥ ಟಾಪಿಕ್ಕು. ಭಾಳ ಈಸಿಯಾಗಿ ನಿಮ್ಗೆ ರಕ್ತ ಸಂಬಂಧವನ್ನು ಆತ ಯಾವ ಕ್ವಶನರ ಕೇಳಿ, ಹೆಂಗಾರ ಕೇಳಿ ಅದ್ಭುತವಾಗಿ ನನ್ನ ಕಂಪ್ಲೀಟ್ ಏನು ಮಾಡ್ತೀವಿ, ಬ್ಲಡ್ ರಿಲೇಷನ್ನ ನೀವು ನಾವು ಯೂಟ್ಯೂಬ್ ಚಾನಲ್ ನೋಡ್ತಾ ಹೋದ್ವಿ ಅಂದರೆ 100ಗೆ 100% ನಾನು ಬರ್ಕೊಡ್ತೀನಿ. ಒಂದು ಕ್ವಶನ್ನು ಬ್ಲಡ್ ರಿಲೇಷನಲ್ಲಿ ಒಂದು ಕ್ವಶನು ಆಚೆ ಈಚೆ ಹೋಗೋ ಸ್ನೇಹಿತರೆ. ಸೊ 100ಗೆ 100% ಇದರಲ್ಲಿ ತುಂಬ ಟೈಪ್ಗಳು ಬರ್ತವೆ. ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4, ಟೈಪ್ 5 ಡಿಫ್ರೆಂಟ್ ಬರ್ತಾ ಹೋಗ್ತಾರೆ. ಎಲ್ಲ ಕ್ವಶನ್ ಭಾಳ ಈಸಿಯಾಗಿ ಸರಳವಾಗಿ ನಿಮಗೆ ಹೇಳ್ಕೊಡ್ತೀನಿ. ಯಾವುದೇ ಕಾರಣಕ್ಕೂ ಬ್ಲಡ್ ರಿಲೇಷನ್ ಒಂದು ಮಾರ್ಕ್ ನೀವೇನಾದ್ರು ಮಿಸ್ ಮಾಡ್ಕೊಂಡ್ರೆ ನೋಡಿರಿ, ಯಾವುದೇ ಕಾರಣಕ್ಕೂ ಆಗಲ್ಲ. 100ಗೆ 100% ಪ್ರತಿಯೊಬ್ಬರದಿಗೂ ಬ್ಲಡ್ ರಿಲೇಷನ್ ಮೇಲೆ ಕ್ವಶನ್ ಕೇಳಿದರೆ ಯಾವುದೇ ಕಾರಣಕ್ಕೂ ನಿಮಗೆ ಮಿಸ್ ಆಗಲ್ಲ. ಬ್ಲಡ್ ರಿಲೇಷನ್ನು, ಡೈರೆಕ್ಷನ್ಸು ಅವೆಲ್ಲ ಏನಿದೆ ಅಂದರೆ ಭಾಳ ಡೈರೆಕ್ಷನ್ನು, ಕೋಡಿಂಗ್ ಅಂಟಿ ಕೂಡ ಎಲ್ಲ ಈಸಿ ಆಗಿಸ್ತಿದ್ದಾರೆ. ಬ್ಲಡ್ ರಿಲೇಷನ್ ಅಂತ ಏನಂದರೆ ಸ್ವಲ್ಪ ಯಾಕೆಂದರೆ ಲೈಕ್ ತಿಕ್ಲು ಪಕ್ಲು ಇದ್ದಂಗೆ, ಲೈಕ್ ಸಮ್ ಟೈಮಲ್ಲಿ ಅರ್ಥ ಆಗಲ್ಲ, ಗಲಿಬಿಲಿ ಆಗುತ್ತೆ ಅನ್ನೋ ಭಾಳ ಜನ ಕೇಳಿದ್ದೀನಿ. ಬಟ್ ಅದ್ಭುತವಾಗಿ ನಿಮಗೆ ನೀಟಾಗಿ ಅರ್ಥ ಆಗೋ ಈ ಟಾಪಿಕ್ನ ನೀಟಾಗಿ ಅರ್ಥ ಮಾಡ್ತೀನಿ. ಸೊ ನೀಟಾಗಿ ಎಂಡ್ ತನಕ ನೀವು ಕ್ಲಾಸಸ್ನ ಕೇಳಿ, ಯಾವುದೇ ಕಾರಣಕ್ಕೂ ನೀವು ಈ ಟಾಪಿಕ್ ಮೇಲೆ ಈ ಮಿಸ್ ಆಗದೆ ನೀವು ನೋಡ್ತೀರಾ. ಬೇಸಿಕ್ಕೆ ನಿಮಗೆ ಹಾಫ್ ಆನ್ ಅವರ್ ನೀಟಾಗಿ ಹೇಳ್ಕೊಡ್ತೀನಿ ಅನಿಸ್ತಿದ್ದಾರೆ, ಗೊತ್ತಿರಿ. ಸೊ ಅದೇ ಥರನೇ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಮೆಂಟಲ್ ಎಬಿಲಿಟಿ ಅಂತ ಇರ್ತವೆ, ಆಪ್ಟಿಟ್ಯೂಡ್, ರೀಸನಿಂಗ್ ಅಂತ ಡಿವೈಡ್ ಮಾಡ್ತೀವಿ. ಈ ರೀಸನಿಂಗ್ ಎಂಬ ಟಾಪಿಕಲ್ಲಿ ನಿಮಗೆ ಏನು ಮಾಡ್ತವೆ, ಬ್ಲಡ್ ರಿಲೇಷನ್ ಬರ್ತಾ ಹೋಗ್ತಾ ಇದ್ದಾರೆ. ಬಟ್ ಆದರೆ ಯಾರಾದರೂ ಸೆಂಟ್ರಲ್ ಗೌರ್ಮೆಂಟ್ ಓದಿದ್ದಾರೆ, ಲೈಕ್ ರೈಲ್ವೆ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, SSC ಆಗಿರ್ಬೋದು, UPSC ಆಗಿರ್ಬೋದು, ವಾಟ್ ಎವರ್ ಇಟ್ ಇಸ್, UPSC ನಿಮಗೆ CSAT ಅಂತ ಬರ್ತಾ ಹೋಗುತ್ತೆ, ಅದ್ರ ಇವೆರಡೂ ಇರ್ತವೆ. ಸೊ ಅಲ್ಲಿ ನಿಮಗೆ ಏನು ಮಾಡ್ತಾನೆ, ಡಿಫ್ರೆಂಟ್ ಕ್ಯಾಟಗರಿ ಮೆಂಟಲ್ ಎಬಿಲಿಟಿ ಅಂತ ಹೇಳಲ್ಲ, ಅಲ್ಲಿ ಆಪ್ಟಿಟ್ಯೂಡ್ ಅನ್ನೋದೇ ಬೇರೆ ಸೆಕ್ಷನ್ ಇರುತ್ತೆ, ರೀಸನಿಂಗ್ ಅನ್ನೋದೇ ಏನಿರುತ್ತೆ ನಿಮಗೆ ಬೇರೆ ಸೆಕ್ಷನ್ ಇರುತ್ತೆ. ಬಟ್ ನಮ್ಮ ಸ್ಟೇಟ್ ಗೌರ್ಮೆಂಟಲ್ಲಿ ಎರಡೂ ಮರ್ಜ್ ಮಾಡಿ ನಿಮಗೆ ಏನು ಮಾಡ್ತಾರೆ, ಮೆಂಟಲ್ ಎಬಿಲಿಟಿ ಅಂತ ಹೋಗ್ತಾನೆ. ಬಟ್ ಎರಡೂ ಕೂಡ ಡಿಫ್ರೆಂಟ್ ಇರುತ್ತೆ. ಬಟ್ ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅದು ಬ್ಲಡ್ ರಿಲೇಷನ್. ಇದ್ರ ಬಗ್ಗೆ ನಿಮಗೆ ಅದ್ಭುತವಾಗಿ ನಿಮಗೆ ಹೇಳ್ತಾ ಹೋಗ್ತಾ ಸ್ನೇಹಿತರೆ. ಏನು ಬ್ಲಡ್ ರಿಲೇಷನ್, ರಕ್ತ ಸಂಬಂಧ. ಯಾವ ಸಂಬಂಧ, ರಕ್ತ ಸಂಬಂಧ ಅಂದರೆ ಏನು ಎತ್ತ ಅಂತ ಹೇಳ್ತಾ ಹೋಗ್ತಾ ಸ್ನೇಹಿತರೆ. ಸೊ ಗೊತ್ತಾಗುತ್ತೆ ನೋಡಿ. ರಕ್ತ ಸಂಬಂಧ ಅಂತ ಬಂದಾಗ ನಮಗೆ ಬೇಸಿಕ್ ನಾಲೆಡ್ಜ್ ಇರಬೇಕು. ನಮ್ಮ ರೂರಲ್ ಏರಿಯಾದಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವ, ವೆರಿ ಇಂಪಾರ್ಟೆಂಟ್. ಅತ್ತೆ ಮಕ್ಕಳು ಎಲ್ಲರೂ ಗೊತ್ತಿರುತ್ತೆ. ಬಟ್ ಈ ಸಿಟಿ ಏರಿಯಾದಲ್ಲಿ ಅತ್ತೆ ಮಾವ, ಅತ್ತೆ ಮಾವ, ಚಿಕ್ಕಪ್ಪ, ದೊಡ್ಡಪ್ಪ ಅವೆಲ್ಲ ಗೊತ್ತಿಲ್ಲ. ಓನ್ಲಿ ಅವ್ರಿಗೆ ಗೊತ್ತಿರೋದನ್ನ ಅಂಕಲ್ಸ್ ಆ್ಯಂಡ್ ಆಂಟೀಸ್. ಯಾರು ಚಿಕ್ಕಪ್ಪ ಬಂದರು ಅಂಕಲ್ ಅಂತಾರೆ, ದೊಡ್ಡಪ್ಪ ಬಂದರು ಅಂಕಲ್ ಅಂತಾರೆ, ಅಲ್ಲಿ ಯಾರು ಪಕ್ಕದ ಮನೆಯವರು ಬರ್ತಾರೆ ಅಂಕಲ್ ಅಂತಾರೆ, ಯಾರು ಬಂದರೂ ಅಂಕಲ್ ಅಂತಾರೆ. ಸ್ವಲ್ಪ
ಎಲ್ಲಿ ಅಂದರೆ ಸ್ವಲ್ಪ ಸಿಟಿ ಏರಿಯಾಗಳಲ್ಲಿ, ಎಲ್ಲರೂ ಅಂತಲ್ಲ, ಕೆಲವೊಬ್ಬರಿಗೆ ಆ ಥರ ಅನಿಸ್ತಾ ಇರುತ್ತೆ. ಬಟ್ ರಕ್ತ ಸಂಬಂಧದಲ್ಲಿ ಸ್ವಲ್ಪ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ, ಮಾವನ ಮಕ್ಕಳು, ಇವ್ರ ಮಕ್ಕಳು ಎಕ್ಸ್ಪೆಷಲಿ ಈ ಲವ್ವರು ಅವರೆಲ್ಲ ಬಿಟ್ಟು ಹೇಳ್ತಾರೆ ಸರ್ ರಕ್ತ ಸಂಬಂಧ ಅಂತ ಬಂದಾಗ ಲವ್ವರು ಬರ್ತಾರೆ, ಭಾಳ ಡೌಟ್ ಇರುತ್ತೆ. ಅವೆಲ್ಲ ಇಲ್ಲ. ರಕ್ತ ಸಂಬಂಧ ಅಂದರೆ ಏನು ಅಂತ ಅದ್ಭುತವಾಗಿ ಹೇಳ್ತೀನಿ, ಕ್ಲೀನಾಗಿ ಕೆಲಸ. ರಕ್ತ ಸಂಬಂಧ ಅಂದಾಗ ನನಗೆ ಬೇಸಿಕ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟು. ಈ ಬೇಸಿನ ಹೇಳುವಂಥ ಒಂದು 15 ನಿಮಿಷ ಕ್ಲಾಸು, ಎಷ್ಟು ನಿಮಿಷ, 15 ನಿಮಿಷ ಕ್ಲಾಸು ನೀಟಾಗಿ ಅರ್ಥ ಮಾಡ್ಕೊಂಡು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಕಂಪ್ಲೀಟ್ ಅವ್ನು ಬ್ಲಡ್ ರಿಲೇಷನ್ ಯಾವುದೇ ಕ್ವಶನ್ ಕೊಟ್ಟರು ನೀವು 100% ಮಾಡ್ತಾರೆ. 15 ನಿಮಿಷ ಕ್ಲಾಸ್ನ ನೀಟಾಗಿ ಕೇಳ್ಕೊಳ್ಳಿ. ಏನು ಹೇಳ್ತೀನಿ ಸೊ ಇವಾಗ ನಾವು ಮೊದಲು ಸ್ಟಾರ್ಟ್ ಮಾಡ್ತೀನಿ, ತಂದೆ ತಾಯಿ ಬಗ್ಗೆ ನಾನು ಶುರು ಮಾಡ್ತಾ ಹೋಗ್ತೀನಿ. ಯಾವ ಥರ ಏನು ಸಿಂಬಲ್ಲೂ ಹೇಳ್ತಾ ಹೋಗ್ತೀನಿ. ಗಂಡು ಮಕ್ಕಳಿಗೆ ಯಾವ ಸಿಂಬಲ್ ಯೂಸ್ ಮಾಡಬೇಕು, ಹೆಣ್ಣು ಮಕ್ಕಳಿಗೆ ಯಾವ ಸಿಂಬಲ್ನ ಯೂಸ್ ಮಾಡಬೇಕು ಅನ್ನೋದನ್ನ ನಿಮಗೆ ಅದ್ಭುತವಾಗಿ ಹೇಳ್ತಾ ಹೋಗ್ತಾರೆ. ಎರಡೂ ಮೀಡಿಯಮ್, ಕೆಲವರು ತುಂಬ ಜನ ಇಂಗ್ಲೀಷ್ ಮೀಡಿಯಮ್ ಇರ್ತಾರೆ, ತುಂಬ ಜನ ಕನ್ನಡ ಮೀಡಿಯಮ್ ಹುಡುಗರಿರ್ತಾರೆ. ಎರಡೂ ಹೇಳ್ತಾ ಹೋಗ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನೋಡಿ ಕನ್ನಡ ಬರೀತೀನಿ. ಎ ಯು ಬೀನ ಅಥವಾ ಯಾನ ತಂದೆ, ಕನ್ನಡದ ಇಂಗ್ಲೀಷಲ್ಲ ಆದರೆ ಎ ಈಸ್ ಎ ಫಾದರ್ ಆಫ್ ಬಿ ಅಂತ ಬರುತ್ತೆ. ಸ್ವಲ್ಪ ಕನ್ನಡ ಇಂಗ್ಲೀಷ್ ಅಂತ ಬಂದಾಗ್ರೆ ಸ್ವಲ್ಪ ಗಲಿಬಿಲಿ ಆಗ್ತಾ ಹೋಗುತ್ತೆ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸೊ ಇಲ್ಲಿ ಬೀನ ತಂದೆ, ಯಾರು ತಂದೆ, ಇಲ್ಲಿ ಕ್ಲೀನಾಗಿ ವೆರಿ ಇಂಪಾರ್ಟೆಂಟ್. ತಂದೆ ಯಾರಿಗೆ, ಬಿಗೆ, ಯಾರನ, ಬೀನ. ಎ ಈಸ್ ಎ ಫಾದರ್, ಇಂಗ್ಲೀಷಲ್ಲಿ ನೀಟ್ ಹೇಳ್ತಾನೆ, ಎ ಈಸ್ ಎ ಫಾದರ್ ಆಫ್ ಯಾರಿಗೆ, ಬಿಗೆ. ಅಂದರೆ ಎ ಈಸ್ ಎ ಫಾದರ್ ಅಂತ ಬಂದಾಗ ಬಿ ಏನಾಗಿರ್ಬೋದು, ಮಗರಾಗ್ಬೋದು, ಮಗಳರಾಗಿರ್ಬೋದು. ಇದಕ್ಕೆ ಯಾವ ಥರ ಮಾಡ್ತೀನಿ ಗಮನವಿಟ್ಟು ಕಿವಿ ಕೊಟ್ಟು ಕೆಲಸಗಳು. ಇದೊಂದು ಸಿಂಬಲ್ ಬರ್ತದೆ. ಗಂಡು ಮಕ್ಕಳಿಗೆ, ಯಾವ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ನಾನು ಪ್ಲಸ್ ಅಂತ ಯೂಸ್ ಮಾಡ್ತಾ ಹೋಗ್ತೀನಿ, ಹೆಣ್ಣು ಮಕ್ಕಳಿಗೆ ನಾನು ಏನು ಮಾಡ್ತೀನಿ ಮೈನಸ್ ಅಂತ ಯೂಸ್ ಮಾಡ್ತಾ ಹೋಗ್ತಾ ಸ್ನೇಹಿತರೆ. ಗಂಡು ಮಕ್ಕಳಿಗೆ ಏನು ಯೂಸ್ ಮಾಡ್ತೀನಿ, ಪ್ಲಸ್ ಅಂತ ಯೂಸ್ ಮಾಡ್ತೀನಿ, ಹೆಣ್ಣು ಮಕ್ಕಳಿಗೆ ಏನು ಮಾಡ್ತೀನಿ ಮೈನಸ್ ಅಂತ ಯೂಸ್ ಮಾಡ್ತೀನಿ. ನಾನು ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ಅಂತ ನಾನು ಬರೆಯುವಾಗ ವೆರಿ ಇಂಪಾರ್ಟೆಂಟು, ನಾನು ಬರೆಯುವಾಗ ನನಗೆ 100ಗೆ 100% ಇವನು ಗಂಡು ಮಗ ಅಥವಾ ಹೆಣ್ಣು ಮಗಳು ಅಂತ ಗೊತ್ತಿದ್ದರೆ ಮಾತ್ರ ನೀವು ಚಿಹ್ನೆ ಹಾಕ್ರಿ. ಸರ್ 99 ಬತ್ತು ನಾ ಚಿಹ್ನೆ ಹಾಕ್ಲಾ, ಯಾವುದೇ ಕಾರಣಕ್ಕೂ ಆಗಲ್ಲ ಸ್ನೇಹಿತರೆ. ನಿಮಗೆ 100ಗೆ 100% ಮಾತ್ರ ಗೊತ್ತಿದ್ದರೆ ಮಾತ್ರ ನೀವು ಚಿಹ್ನೆ ಹಾಕಿ, ಇಲ್ಲಾಂದರೆ ಸುಮ್ಮನೆ ಕೂತ್ಕೊಂಡ್ಬಿಡ್ರಿ. ಅರ್ಥ ಆಗ್ತಿದ್ರೆ? ಸೊ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಬೀನ ತಂದೆ, ಯಾರು ತಂದೆ, ಎ ಈಸ್ ಎ ಫಾದರು. ನಮಗೆ ಗೊತ್ತಿರುತ್ತೆ, ನಾವು ಬ್ಲಡ್ ರಿಲೇಷನ್ ಅಂತ ಬರೆಯುವಾಗ ಅಂದರೆ ನಾವು ವಂಶವೃಕ್ಷ, ಐ ಥಿಂಕ್ ನಮ್ಮ ರೂರಲ್ ಸೈಡಿಗೆ ಗೊತ್ತಿರುತ್ತೆ, ಈ ಅಳೂರು ಅಂತ ಅಳೂರು ಯಾರೋ ಬರ್ತಿರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ, ಈ ವಂಶವೃಕ್ಷ ಅಂತ ಅರ್ಥ ಹೋಗ್ತಾರೆ. ಹೆಂಗೆ ಬರೀತಾರೆ, ನಿಮ್ಮ ಅಜ್ಜಿ ಇಲ್ಲಿದ್ಲು, ನಿಮ್ಮ ತಂದಿಲ್ಲಿದ್ದ, ನೀನಿಲ್ಲ, ಈ ಥರ ಬರ್ಕೊಂಡ್ರೆ ನಮ್ಮ ತಂದೆಯವ್ರನ್ನ, ನಮ್ಮ ಅಜ್ಜವ್ರನ್ನ ಏನು ಮಾಡ್ತಾರೆ ಮೇಲೆ, ಅಂದರೆ ನಮಗಿಂತ ಮೇಲೆ ನಮ್ಮ ತಂದೆ ಇರ್ತಾನೆ, ನಮ್ಮ ತಂದೆಗಿಂತ ಮೇಲೆ ನಮ್ಮ ಅಜ್ಜ ಇರ್ತಾನೆ, ನಮ್ಮ ಅಜ್ಜಕ್ಕಿಂತ ಮೇಲೆ ಅವ್ರ ಅಪ್ಪ ಇರ್ತಾನೆ. ಈ ಥರ ಬರಿತಾ ಹೋಗ್ತಿರ್ತಾನೆ. ಇದೇ ಮೆಥಡ್ನ ನಾನು ಏನು ಮಾಡ್ತೀನಿ ಇಲ್ಲಿ ಯೂಸ್ ಮಾಡ್ತಾ ಹೋಗ್ತಾನೆ. ನಾವು ಯಾವತ್ತೂ ನಮ್ಮ ತಂದೆಗಿಂತ ಕೆಳಗಿರ್ತೀವಿ, ನಮ್ಮ ತಂದೆ ನಮಗಿಂತ ಇರ್ತಾರೆ, ಮೇಲಿರ್ತಾರೆ, ಅದು ಯೂಸ್ ಮಾಡ್ತಾನೆ. ಬೀನ ತಂದೆ ಅಂದರೆ ಎ ಎಂಬುವನು ತಂದೆ. ನನಗೆ ಗೊತ್ತಾಯ್ತು, ಎ ಎಂಬುವನು ತಂದೆ ಅಂದರೆ ತಂದೆ ಅಂತ ಬಂದಾಗ ಆತ ಗಂಡು ಜಾತಿಗೆ ಸೇರ್ತಾನೆ, ತಾಯಿ ಅಂತ ಬಂದಾಗ ಹೆಣ್ಣು ಜಾತಿಗೆ ಸೇರ್ತಾರೆ. ಬಟ್ ಆದರೆ ಮಗು ಅಂತ ಬಂದಾಗ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಗಂಡು ಹೆಣ್ಣು ಅಂತಾನೆ. ಸೊ ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಬೀನ ತಂದನೆ, ಎ ಎಂಬುವನು ತಂದೆ ಅಂತ ನನಗೆ ಈಸಿ ಗೊತ್ತಾಗದ ಪ್ಲಸ್ ಅಂತ ಹಾಕ್ಬಿಡಿ. ಯಾಕಂದರೆ ಈಸಿ ಹೇಳಿ ತಂದೆ, ಯಾರನ ಬೀನ ನೆನಪಿಟ್ಕೊಳ್ಳಿ. ತಂದೆ ಅದು ನಮ್ಮ ಮೇಲಿನ ಸ್ಥಾನ ಇರಬೇಕು, ಮಗ ಅಥವಾ ಮಗಳು ಯಾರಿರ್ತಾರೆ ಅವರ ಕೆಳಗಿರ್ತಾರೆ. ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಬೀನ ತಂದೆ, ತಂದೆ ಯಾರಿಗೆ, ಬಿಗೆ. ಎ ಈಸ್ ಎ ಫಾದರ್, ಈಸ್ ಎ ಫಾದರ್ ಕ್ಲೀನಾಗಿ ಮೆನ್ಷನ್ ಮಾಡೋಣ, ಅದಕ್ಕೆ ಪ್ಲಸ್ ಸಿಂಪಲ್ ಆಗ್ತದೆ. ಇಲ್ಲಿ ಕೆಳಗಡೆ ಸಾರ್, ಅವ್ರು ಕೆಲವೊಬ್ರು ಭಾಳ ಬುದ್ಧಿವಂತಿರ್ತಾರೆ, ನಾನೇ ಮಗ ಅನ್ಕೊಂಡ್ರೆ ಏನಾಗುತ್ತೆ ಪ್ಲಸ್ ಆಗಲಿ, ಯಾವುದೇ ಕಾರಣಕ್ಕೂ ಆಗಬೇಡ್ರಿ. ಅದು ಏನಾಗುತ್ತೆ ಅಂದರೆ ಈ ಬ್ಲಡ್ ರಿಲೇಷನ್ ನೋಡ್ಬೇಕಾಗುತ್ತೆ ನಾವು. ಎ ಈಸ್ ಎ ಫಾದರ್ ಆಫ್ ಬಿ ಅಂತ ಬಂದಾಗ ಇದು ಪಾಸಿಟಿವೋ ನೆಗೆಟಿವ್ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು, ಸಿಂಬಲ್ನ ಹಾಕ್ಬಾರ್ದು ಸ್ನೇಹಿತರೆ. ಅರ್ಥ ಆಯಿತು ಅಂತ ಹೇಳ್ತೀನಿ. ಎ ಈಸ್ ಎ ವೆರಿ ಇಂಪಾರ್ಟೆಂಟ್. ಇದೊಂದು ಅರ್ಥ ಆದರೆ ಇನ್ನು ಉಳಿದ 8 ಸ್ಟೇಟ್ಮೆಂಟ್ ಇರ್ತವೆ. 8 ಸ್ಟೇಟ್ಮೆಂಟ್ ನಿಮಗೆ ನೀಟ್ ಅರ್ಥ ಆಗುತ್ತೆ. ಅದಕ್ಕೆ ಇದೊಂದು ಸ್ಟೇಟ್ಮೆಂಟ್ ಇದು ಒತ್ತಿ ಹೇಳ್ತಿರೋದು. ಇದೊಂದು ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೊಳ್ಳಿ. ಅವ್ನು ಹೆಂಗಾರ ಕೊಡಲಿ, ಟೈಪ್ 1 ಕೊಡಲಿ, ಟೈಪ್ 2 ಕೊಡಲಿ, ಟೈಪ್ 3 ಕೊಡಲಿ, ಏನಾರ ಕೊಡಲಿ, ಭಾಳ ಅದ್ಭುತವಾಗಿ ಈ ಕ್ವಶನ್ಸ್ಗಳನ್ನ ಮಾಡ್ತದೆ. ಅರ್ಧ ಅದೇ ಥರನೇ ಇದ್ರ ಬಗ್ಗೆ ಇನ್ನೊಂದು 4-5 ಹೇಳ್ತಾನೆ. ಎ ಯು ಕ್ಲೀನಾಗಿ ಕೇಳ್ಕೊಳ್ಳಿ. ಎಲ್ಲ ಸರ್ ಎಲ್ಲ ಎ ಅಂತ ಯೂಸ್, ಸುಮ್ಮನೆ ನಾನು ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಎ ಬಿ ಅಂತ ಯೂಸ್ ಮಾಡ್ತೀವಿ. ಬಟ್ ನಿಮ್ಮಲ್ಲಿ ಏನು ಬೀನ ತಂದೆ, ಸೀನು ಡಿನ ತಾಯಿ ಆ ಥರ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ನಾನು ಎಕ್ಸಾಂಪಲಿಗೋಸ್ಕರ ಎ ಬಿನ ಮಾತ್ರ ತೊಗೊಂತ ಸ್ನೇಹಿತರೆ, ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ. ಎ ಯು ಬೀನ ಅಥವಾ ಬಿಯ
ತಾಯಿ, ಎ ಯು ಬಿನ ತಾಯಿ. ಎ ಯು ಬಿನ ತಾಯಿ ಅಂದರೆ ಎ ಈಸ್ ಎ ಮದರ್, ಎ ಈಸ್ ಎ ಮದರ್ ಆಫ್ ಬಿ. ಸೊ ಎ ಈಸ್ ಎ ಮದರ್ ಆಫ್ ಬಿ. ಎ ಯು ಬಿನ ತಾಯಿ, ಎ ಯು ತಾಯಿ, ಯಾರ ತಾಯಿ? ಎ ಯು ತಾಯಿ ಆಗಿರ್ತಾಳೆ. ಅದಕ್ಕೆ ಏನು ಮಾಡ್ತೀವಿ, ಎ ಎಂಬುವಳು ಏನಿರ್ತಾಳೆ, ಮೇಲ್ ಇರ್ತೈತಿ. ಎ ಈಸ್ ಎ ಮೇಲ್, ಯಾಕಂದರೆ ಮೇಲ್ ಇರ್ತೈತಿ, ಯಾಕಂದ್ರೆ ತಾಯಿ ಅದಕ್ಕೆ ಮೇಲಿನ ಸ್ಥಾನ ಇರ್ತೀವಿ. ಎ ಈಸ್ ಎ ಮದರ್ ಆಫ್ ಬಿ. ಬಟ್ ಬಿನ ನಾವು ಪಾಸಿಟಿವ್ ಹೇಳ್ತೇವೋ ನೆಗೆಟಿವ್ ಹೇಳ್ತೇವೆ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಹೇಗೆ ಇದು ಮಗನೂ ಆಗಿರ್ಬೋದು, ಹೇಗೆ ಈಗ ಮಗಳು ಆಗಿರ್ಬೋದು. ನಮಗೆ 100ಗೆ 100% ಗೊತ್ತಿದ್ರೆ ಮಾತ್ರ ನಾವು ಸಿಂಬಲ್ ಆಗ್ತೀವಿ, ಅಂದರೆ ಆ್ಯಸ್ ಇಟ್ ಈಸ್ ಹಂಗೆ ಬರ್ತೀವಿ. ದಿಸ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟು, ನೀಟಾಗಿ ಬರ್ಕೊಳ್ಳಿ. ಎ ಈಸ್ ಎ ಫಾದರ್ ಆಫ್ ಬಿ, ಎ ಈಸ್ ಎ ಮದರ್ ಆಫ್ ಬಿ ಅಂದರೆ ಎ ಯು ಬಿನ ತಾಯಿ. ಕ್ಲಿಯರ್ ಅರ್ಥ? ಅದಾದಮೇಲೆ ನೆಕ್ಸ್ಟ್ ಪಾಯಿಂಟು ಅಂದರೆ ಮೂರನೇದು, ಎ ಯು ಬಿನ ವೆರಿ ವೆರಿ ಇಂಪಾರ್ಟೆಂಟು. ಎ ಯು ಬಿನ ಫಾರ್ ಸಹೋದರ ಮಾಡೋಣ. ಎ ಯು ಬಿನ ಸಹೋದರ ಈ ಥರ ಬರ್ಕೊತೀನಿ. ಎ ಯು ಬಿನ ಸಹೋದರ ಯಾರು ಸಹೋದರ? ವೆರಿ ವೆರಿ ಇಂಪಾರ್ಟೆಂಟು. ಸ್ವಲ್ಪ ಸಹೋದರಿ ಅಂತ ಬಂದಾಗ ಹೇಳ್ತಾ ಹೋಗ್ತೀನಿ. ಎ ಯು ಬಿನ ಸಹೋದರ, ಎ ಎಂಬುವನು ಸಹೋದರ. ಈ ಸಹೋದರ ಅಂತ ಬಂದಾಗ ಅವ್ನು ಗಂಡು ಮಗ ತಾನೆ. ಸಹೋದರ ಅಂದರೆ ನಾವು ತಂದೆನ ಮೇಲಿಡ್ತೀವಿ, ಮಕ್ಕಳನ್ನ ಕೆಳಗಿಡ್ತೀವಿ. ಸಹೋದರಿ ಅಂದರೆ ಗಂಡು ಮಕ್ಕಳು. ಅಂದರೆ ಸಹೋದರಿ ಅಂದರೆ ಆಲ್ಮೋಸ್ಟ್ ಇರುತ್ತೆ, ಏಜ್ ಇದೆ 1 or 2 3 year ಗ್ಯಾಪ್ ಇರುತ್ತೆ, ಬಟ್ ಆದರೆ ಸೇಮ್ ಈಕ್ವಲ್ ಏಜ್ ಇರುತ್ತಲ್ಲ. ಅದಕ್ಕೆ ಏನು ಮಾಡ್ತೀವಿ, ಇವ್ರನ್ನ ಸಮನಾಗಿ ಬರೀತೀನಿ. ಯಾವ ಥರ ಬರ್ತೀವಿ, ಸಿಂಬಲ್ನ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟು. ಏನು ಬಿನ ಸಹೋದರ, ಎ ಎಂಬುವನು ಸಹೋದರ ಯಾರಿಗೆ? ಬಿ. ಗೊತ್ತಾಗಲಿಲ್ಲ ಅಂದರೆ ಈ ಫಸ್ಟ್ನೇ ಲೆಟರು ತಂದೆ ಆಗಿರುತ್ತೆ, ಫಸ್ಟ್ನೇ ಲೆಟರು ಸಹೋದರ ಆಗಿರುತ್ತೆ, ಫಸ್ಟ್ನೇ ಲೆಟರು ತಾಯಿ ಆಗಿರುತ್ತೆ. ರಿಮೈನಿಂಗ್ ಉಳಿದಿರೋದು ಮಾತ್ರ ಅದು ಸಂಬಂಧ. ಆದರೆ ಎ ಯು ತಾಯಿ ಆದರೆ ಇವನು ಮಗ ಅಥವಾ ಮಗಳು, ಬಿನು ತಂದೆ ಆದರೆ ಇವನು ಮಗ ಅಥವಾ ಮಗಳು, ಎ ಯು ಸಹೋದರ ಆದರೆ ಇವನು ತಂಗಿ ಅಥವಾ ತನ್ನ. ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಗಮನ ಇಟ್ಕೊಳ್ಳಿ. ಎ ಯು ಬಿನ ಸಹೋದರ ಅಂತ ಬಂದಾಗ ಸಹೋದರ ಈ ನೀಟಾಗಲೇ ಸಹೋದರ ಅಂದರೆ ಗಂಡು ಮಗ, ಎ ಯಾರು? ಸಹೋದರ. ಅದಕ್ಕೆ ಪಾಸಿಟಿವ್ ತೆಗೆದ್ರೆ ಇವು ಸಮಕಾಲೀನವರು, ಅದಕ್ಕೆ ಸಿಂಗಲ್ ಬಾಂಡ್ ಹಾಕ್ತೀನಿ. ಯಾವ ಬಾಂಡು? ಸಿಂಗಲ್ ಬಾಂಡ್ ಹಾಕ್ತೀನಿ. ಸೊ ಬ್ಯಾರಿಗೆ ಬಿಗೆ, ಅದಕ್ಕೆ ಏನು ಮಾಡ್ತೀನಿ, ಬಿ ಈಸ್ ಎನ್. ವೆರಿ ವೆರಿ ಇಂಪಾರ್ಟೆಂಟ್. ತುಂಬ ಜನ ಏನು ಮಾಡ್ತಾರೆ ಸ್ನೇಹಿತರೆ, ಎ ಯು ಬಿನ ಸಹೋದರ ಇದು ಪಾಸಿಟಿವ್ ಆಗ್ತಾರೆ, ತುಂಬ ಜನ ಇದು ನೆಗೆಟಿವ್ ಆಗ್ತಾರೆ, ಇನ್ನೂ ತುಂಬ ಜನ ಏನು ಮಾಡ್ತಾರೆ ಇದು ಪಾಸಿಟಿವ್ ಆಗ್ತಾರೆ. ಹೆಂಗೆ ಹಾಕೋಕ್ಕಾಗುತ್ತೆ ಸ್ನೇಹಿತರೆ? ಓಕೆನಾ? ನನಗೆ ಯಾರೋ ಒಬ್ಬ ನನಗೆ ಗೊತ್ತಿಲ್ಲ, ಯಾರೋ ಬರ್ತಾರೆ, ಯಾರೋ ಒಬ್ಬರು ಬರ್ತಾರೆ, ನನ್ನ ಸಹೋದರ ಅಂದರೆ ಅಲ್ಲಿ ನಾನು ಗಂಡು ಮಗ ಆಗ್ತೀನಿ, ಅವಳು ಸಹೋದರ. ನೀನು ಹೇಳ್ತೀವಿ ಅಲ್ಲಿ, ಇಲ್ಲಿ ನನಗೆ ಗೊತ್ತಿರಲ್ಲ, ಅಲ್ಲಿರೋ ಯಾರೋ ಹೇಳ್ತಾರೆ ನಾನು ಸಹೋದರ ಆಗಬೇಕು ಅವನಿಗೆ. ಅದು ಹುಡುಗಿ, ಅದು ಯಾವುದೋ ಇರ್ತಾರೆ ಥರ್ಡ್ ಪರ್ಸನ್, ಗೊತ್ತು ಯಾರು ಅಂತ. ನನ್ನ ಸಹೋದರ ಅಂದರೆ ನಾನು ಅವರಿಗೆ ಸಹೋದರ ಆಗಬೇಕು ಅಂದರೆ ಹುಡುಗಿ ಆದರೂ ಸಹೋದರ ಆಗ್ತೀನಿ, ಹುಡುಗ ಆದರೂ ಸಹೋದರ ಆಗ್ತೀನಿ. ಕನ್ಫ್ಯೂಸ್ ಅಂತ ಕಾಣ್ತಾ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಅವನೇನು ಹೇಳ್ತಾನೆ, ಸೊ ಎ ಯು ಬಿನ ಸಹೋದರ, ಎ ಎಂಬುವನು ಸಹೋದರ, ಇವ್ರು ಯಾರು ಗೊತ್ತಿಲ್ಲ. ಇದು ಇವ್ರು ಹುಡುಗ ಆಗಿದ್ರೆ ಇವನು ಸಹೋದರ, ಹುಡುಗಿ ಆಗಿದ್ರು ಇವನು ಸಹೋದರ, ಬಟ್ ಇದು 100ಗೆ 100% ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ತೀನಿ, ಕಂಪ್ಲೀಟಾಗಿ ಗ್ಯಾಪ್ ಮಾಡ್ತೀನಿ. ಕನ್ಫ್ಯೂಸ್ ಮಾಡ್ಕೊಂಬೇಡಿವ್ರೆ. ಎ ಯು ಬಿನ ಸಹೋದರ ಅಂತ ಬಂದಾಗ ಎ ಎಂಬುವನು ಸಹೋದರ, ಬಿಗೆ ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಓಕೆ, ನನ್ನ ತಂಗಿಗೂ ನಾ ಸಹೋದರ, ನನ್ನ ಅಣ್ಣನಿಗೂ ನಾ ಸಹೋದರ, ಹೌದಲ್ಲವ್ರೆ? ಸೊ ನನ್ನ ತಂಗಿಗೂ ಆಗ್ಬೋದು, ಅಣ್ಣನಿಗೂ ಆಗ್ಬೋದು. ಇದು ಎಕ್ಸಾಕ್ಟ್ ತಂಗಿನ ನಮ್ಮ ಅಣ್ಣನ ಗೊತ್ತಿಲ್ಲ, ಎಕ್ಸಾಕ್ಟ್ ಗೊತ್ತಿಲ್ಲ. ಅದಕ್ಕೆ ಏನು ಮಾಡ್ತೀವಿ, ಸೊ ಇದು ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತೀವಿ, ಗ್ಯಾಪ್ ಮಾಡ್ತೀವಿ. ಇಲ್ಲಿ ಇನ್ನೊಮ್ಮೆ ಏನು ಮಾಡ್ತಾರೆ, ಎ ಮತ್ತು ಬಿ ಇಬ್ಬರೂ ಸಹೋದರರು. ಕೆಲವೊಮ್ಮೆ ವೆರಿ ವೆರಿ ಇಂಪಾರ್ಟೆಂಟು, ಎ ಆ್ಯಂಡ್ ಬಿ, ಎ ಮತ್ತು ಬಿ ಕೊಟ್ಟಿರ್ತಾರೆ. ಎ ಮತ್ತು ಬಿ ಇಬ್ಬರು ಸಹೋದರರು ಅಂತ ಈ ಥರ ಮೆನ್ಷನ್ ಮಾಡ್ತಾರೆ. ಎ ಮತ್ತು ಬಿ ಇಬ್ಬರು ಸಹೋದರರು ಅಂತ ನೀಟಾಗಿ ಮೆನ್ಷನ್ ಮಾಡ್ತಾರೆ. ಆವಾಗ ಇಬ್ಬರೂ ಸಹೋದರರು ಅಂತ ಬಂದಾಗ ಎ ಮತ್ತು ಬಿ ಅಂತ ಬರ್ದು ಇಲ್ಲೇ ಮಾಡ್ತೀವಿ ++ ಅಂತ ಹೇಳ್ತಂಗೆ ನಾವು ನೀಟಾಗಿ ಮೆನ್ಷನ್ ಮಾಡಿ. ಎ ಮತ್ತು ಬಿ ಇಬ್ಬರು ಸಹೋದರರು. ಕನ್ಫ್ಯೂಸ್ ಆಗಬೇಡ್ರಿ. ಎ ಯು ಬಿನ ಸಹೋದರ ಅಂತಾಗ ಈ ಥರ ಆಗಬೇಕು, ಎ ಮತ್ತು ಬಿ ಇಬ್ಬರ ಸಹೋದರರು ಅಂತ ಮೆನ್ಷನ್ ಮಾಡಿದಾಗ ಎರಡೂ ಕೂಡ ನಮಗೆ ಆಗುತ್ತೆ. ಅಣ್ಣ ತಂಗಿ ತಮ್ಮ ಈ ಥರ ಬಂದಾಗ ಏನು ಮಾಡ್ತೀವಿ, ಸಿಂಗಲ್ ಬಾಂಡ್ ಆಗ್ತೀವಿ. ತಾಯಿ ತಂದೆ ಬಂದಾಗ ಏನು ಮಾಡ್ತೀವಿ, ಈ ಥರ ಏನು ಮಾಡ್ತೀವಿ, ಬಾಂಡ್ ಆಗ್ತೀವಿ. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಸಿಂಬಲ್ನ ಮರಿಬೇಡ್ರಿ, ಡಯಾಗ್ರಾಮ್ನ ಮರಿಬೇಡ್ರಿ. ಇದಾದಮೇಲೆ ಸೊ ಎ ಯು ಬಿನ ವಾಟನ ಸಹೋದರಿ. ಯಾವುದರಿ? ಸಹೋದರಿ. ಇಲ್ಲೇನು ಮಾಡ್ತೀವಿ, ಎ ಯು ಬಿನ ಸಹೋದರಿ ಅಂದರೆ ಎ ಎಂಬುವನು ಸಹೋದರಿ ನೆಗೆಟಿವ್. ಯಾರಿಗೆ? ಬಿಗೆ. ಬಿನು ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು, ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಏನು ಮಾಡ್ತೀನಿ, ಎಂಟಿ ಬಿಡ್ತೀನಿ. ಇದು ಅರ್ಥ. ಸೊ ಇಬ್ಬರು ಸಮಕಾಲೀನವರು ಆಲ್ಮೋಸ್ಟ್ ಏನು ಮಾಡ್ತೀವಿ, ಸಿಂಗಲ್ ಬಾಂಡ್ ಆಗ್ತಾನೆ. ಅರ್ಥ ಆಯ್ತು ರೀ ಇವ್ರೆ? ನೀಟಾಗಿ ಅರ್ಥ ಆಯ್ತು ರೀ?
ಇದಾದಮೇಲೆ ಸೊ ಅಜ್ಜ ಅಜ್ಜಿ ಬಗ್ಗೆ ಸ್ವಲ್ಪ ಮಾತಾಡ್ಕೊಂಡ್ರಿ ಅರ್ಥ ಆಗಿಲ್ಲ. ಸೊ ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟು ಮೂವ್ ಮಾಡೋದು ಇಂಗ್ಲೀಷ್ ಮೀಡಿಯಮ್ ಇದ್ದಾರೆ. ಎ ಈಸ್ ಎ ಬ್ರದರ್ ಆಫ್ ಬಿ, ಎ ಈಸ್ ಎ ಸಿಸ್ಟರ್ ಆಫ್ ಬಿ. ಅದೇ ಸಿಸ್ ಬ್ರಾ ನೀವೇನು ಹೇಳ್ತಿರಲ್ಲ, ಸಿಸ್ ಬ್ರೋ ಎಲ್ಲರಿಗೂ ಯಾರ ಬಂದರೆ ನಮ್ಮ ಬ್ರೋ, ಇವನು ಬಂದು ಬ್ರೋ, ಇವ್ರು ಬಂದರೆ ಸಿಸ್ ಅಂದ್ರೆ ಆ ಥರ. ಏನು ಬಿನ ಸಹೋದರ, ಏನು ಬಿನ ಸಹೋದರಿ. ನೀಟ್ ಅರ್ಥ ಆಗ್ತಿರ. ಇದಾದಮೇಲೆ ಏನು ಮಾಡ್ತೀವಿ ಅಂದರೆ ನೆಕ್ಸ್ಟು ಸ್ವಲ್ಪ ಈ ಗಂಡ ಹೆಂಡತಿ ಬಗ್ಗೆ ಮಾತಾಡ್ಬಿಡಂದ್ರಿ. ಒಳ್ಳೆ ಇದ್ರಾಗಿದ್ದೀವಿ. ಗಂಡ ಹೆಂಡತಿ ಮಾತಾಡೋಣ. ಸೊ ಇಲ್ಲಿ ಗಂಡ ಹೆಂಡತಿ ಅಂತ ಬಂದಾಗ ಇವರೇ ಗಮನವಿಟ್ಟು ಕಿವಿ ಕೊಟ್ಟು ಕೇಳಿ. ಬಹಳ ಜನ ಕನ್ಫ್ಯೂಸ್ ಆಗ್ತಾರೆ. ಯಾಕೆಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಗಂಡು ಮಕ್ಕಳು ಮದುವೆ ಆಗ್ಬೋದು, ಹೆಣ್ಮಕ್ಳು ಮದುವೆ ಆಗ್ಬೋದು ಅಂತ ಹೇಳ್ತಾ ಹೋಗ್ತಾರಲ್ಲ. ಸೊ ಅದೇ ಥರ ಇಲ್ಲಿ ಕೇಳ್ಕೊಳ್ಳಿ. ಎ ಯು ವೆರಿ ವೆರಿ ಇಂಪಾರ್ಟೆಂಟ್. ಬೀನ ಎ ಯು ಬೀನ ಗಂಡ ಯಾವ್ಡ ಗಂಡ ಏನು ವೆರಿ 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 ಇಂಪಾರ್ಟೆಂಟು. ಪ್ರತಿಯೊಂದರಲ್ಲೂ ನಾವೇನು ಮಾಡ್ತೀವಿ, ಇಲ್ಲಿ ನೋಡಿಲಿ, ಇಲ್ಲಿ ಪಾಸಿಟಿವ್ ಹೇಳ್ತೀವಿ, ಇದು ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ. ಇಲ್ಲಿ ನೆಗೆಟಿವ್ ಹೇಳ್ತೀವಿ, ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ. ಇಲ್ಲಿ ಪಾಸಿಟಿವ್ ಎಕ್ಸಾಕ್ಟ್ ಹೇಳ್ತೀವಿ, ಬಟ್ ಇಲ್ಲಿ ನೆಗೆಟಿವ್ ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ. ಬಟ್ ಆದರೆ ಈ ಜಾಗದಲ್ಲಿ ನಾವು ಎಕ್ಸಾಕ್ಟಾಗಿ ಹೇಳಬಹುದು. ಇಬ್ಬರ ರಿಲೇಷನ್ನ ಎಕ್ಸಾಕ್ಟಾಗಿ ಹೇಳ್ಬೋದು. ವೆರಿ ವೆರಿ ಇಂಪಾರ್ಟೆಂಟು. ಏನು ಬಿನ ಗಂಡ, ಎ ಎಂಬುವನು ಗಂಡ ಅಂದರೆ ಯಾರು, ಗಂಡ ಮಗ. ಎ ಯು ಬಿನ ಗಂಡ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಕ್ಲೀನಾಗಿ ಗಮನ ಇಟ್ಕೊಳ್ಳಿ. ಇವರಿಬ್ಬರು ಮಧ್ಯೆ ಸಿಕ್ಕಾಪಟ್ಟೆ ಎಲ್ಲ ಇರುತ್ತೆ. ಯಾರು ಗಂಡ ಹೆಂಡತಿ ಮಧ್ಯೆ ಅವ್ರಂಗೆ ಯಾರು ಕಿತ್ತಾಡಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಎ ಯು ಬಿನ ಗಂಡ ಆದರೆ ಇವಳೇನು ಹೆಂಡತಿ ಆಗಲೇಬೇಕು ತಾನೆ. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಬೇಡ್ರಿ ಸರ್. ನಾವು ಇದೇ ಅಂದ್ರೆ ಅದೇನಾರ ಯಾರ್ಯಾರನಾರ ಮದುವೆ ಆಗ್ರಿ, ಯಾರು ಹಾಳಾಗಿ ಹೋಗ್ಲಿ ನಮಗೆ ಬೇಡ್ರಿ. ನಾನು ಮದುವೆ ಆಗೋದು ಹುಡುಗಿನೇ, ನೀವು ಮದುವೆ ಆಗೋದು ಹುಡುಗನೇ ಆದರೆ, ನೀವು ಮದುವೆ ಆಗೋದು ಹುಡುಗಿನೇ ಆದರೆ ಸಂಬಂಧದಲ್ಲಿ ಇದೇ ಬರುತ್ತೆ. ನಾವು ಯಾವುದೇ ವಿರುದ್ಧ ಹೋದ್ರೂ ಪ್ರಕೃತಿ ವಿರುದ್ಧ ಹೋಗೋದು ಬೇಡ್ರಿ. ಒಳ್ಳೆ ಓಕೆನಾ, ಬೇಜಾರಾಗುತ್ತೆ. ಎ ಯು ಬಿನ ಗಂಡ, ಎ ಯು ಬಿನ ಗಂಡ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟು. ಇವರಿಬ್ಬರು ಮಧ್ಯೆ ಸಿಕ್ಕಾಪಟ್ಟೆ ಲವ್ ಇರುತ್ತೆ. ಅದಕ್ಕೆ ಡಬ್ಬಲ್ ಬಾಂಡ್ ಯೂಸ್ ಮಾಡೀನಿ. ಯಾವ ಬಾಂಡು, ಡಬ್ಬಲ್ ಬಾಂಡು. ರಾತ್ರಿ ಹೊಟ್ಟದ್ದು ಸಿಕ್ಕಾಪಟ್ಟೆ ಏನು ಮಾಡ್ತಾರೆ, ಗಂಡ ಹೆಂಡತಿ ಸಿಕ್ಕಾಪಟ್ಟೆ ಕದನ ಮಾಡೋಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಸಿಕ್ಕಾಪಟ್ಟೆ ಲವ್ ಇರುತ್ತೆ. ಸೊ ಎ ಯು ಬಿನ ಗಂಡ ಅಂತ ಬಂದಾಗ ಡಬಲ್ ಬಾಂಡ್ನ ಯೂಸ್ ಮಾಡ್ತೀವಿ. ಸೊ ಆದರೆ ಎಕ್ಸಾಕ್ಟಾಗಿ ಹೇಳ್ತೀವಿ, ಡೇಂಜರು ಹೆಂಡತಿ, ಯಾರು ಹೆಂಡತಿ ಡೇಂಜರು, ಅದಕ್ಕೆ ರೆಡ್ಡಿಂಕಲ್ಲಿ ಬರೀತೀರಿ. ಇದು ನೆಗೆಟಿವ್ ಆಗಿರುತ್ತೆ. ಮತ್ತು ಹೆಣ್ಮಕ್ಳು ಮತ್ತೆ ಕೋಪ ಮಾಡ್ಕೊಬೇಡ್ರಿ. ಎ ಯು ಬಿನ ಗಂಡ ಅಂತ, ಎ ಈಸ್ ಎ ಗಂಡ ಆದರೆ ಇವರೇನು 100ಗೆ 100% ಹೆಂಡತಿ ಆಗಲೇಬೇಕು. ನೋ ಆಪ್ಷನ್. ನಾವು ಇಲ್ಲಿ ಎಕ್ಸಾಕ್ಟಾಗಿ ಹೇಳ್ಬೋದು. ಇಲ್ಲಿ ಗಂಡ ಆದರೆ ಇದು ಹೆಂಡತಿ ಆಗಿರೋದು, ಇದು ಹೆಂಡತಿ ಆದರೆ ಇದು ಗಂಡನೇ ಆಗಬೇಕು. ಯಾವುದೇ ಕಾರಣಕ್ಕೂ ಚೇಂಜ್ ಮಾಡೋಂಗಿಲ್ಲ. ಇವರೇ ಗೊತ್ತಿರಲಿಲ್ಲ. ಏನು ಬಿನ ಗಂಡ ಆದರೆ ಇದೇ ಥರ ನಿಮಗೆ ಎ ಯು ಬಿನ ನಿಮಗೆ ಎ ಈಸ್ ಎ ಹಸ್ಬೆಂಡ್ ಆಫ್ ಬಿ. ಎ ಯು ಬಿನ ಹೆಂಡತಿ, ಎ ಯು ಬಿನ ಹೆಂಡತಿ. ಎ ಯು ಬಿನ ಅಂದರೆ ಎ ಈಸ್ ಏನು ಹೆಂಡತಿ ಅಂದ್ರೇನು, ನೆಗೆಟಿವ್. ಎ ಈಸ್ ಎ ವೈಫ್ ಆಫ್ ಬಿ, ಎ ಈಸ್ ಎ ವೈಫ್, ನೆಗೆಟಿವ್ ಆಗುತ್ತೆ. ಇವರಿಬ್ಬರ ಮಧ್ಯೆ ಏನಿದೆ, ಸಿಕ್ಕಾಪಟ್ಟೆ ಲವ್ ಐತಿ. ಅದಕ್ಕೆ ಯಾವ ಬಾಂಡು, ಡಬಲ್ ಬಾಂಡು. ಅದಕ್ಕೆ ಬಿ ಅನ್ನೋದು ಆ್ಯಸ್ ಯೂಶಲ್ ಏನಾಗುತ್ತೆ, ಗಂಡ ಆಗ್ತಾನೆ. ಎ ಯು ಹೆಂಡತಿ ಆದರೆ ಇವನೇನಾಗ್ತಾನೆ, ಗಂಡ ಆಗ್ತಾನೆ. ವೆರಿ ವೆರಿ ಇಂಪಾರ್ಟೆಂಟು. ಇವು ಡಯಾಗ್ರಾಮ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಡಯಾಗ್ರಾಮ್ ಅರ್ಥ ಆಗಿಲ್ಲ ಅಂದ್ರೆ ನಾವೆಂಥ ಒಟ್ಟ ಮಾಡೋಕ್ಕಾಗಲ್ರಿ. ಓಕೆನಾ. ನೆಕ್ಸ್ಟು ಸ್ವಲ್ಪ ಹೇಳ್ತಾ ಹೋಗ್ತೀನಿ, ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಅದ್ರ ನೀಟಾಗಿ ನೋಟ್ ಮಾಡ್ಕೊಂಡಿವ್ರೆ. ಸೊ ನೆಕ್ಸ್ಟ್ ಅಂದರೆ ಸೊ ಏನು, ಸೊ ವೆರಿ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಏನಿರುತ್ತೆ, ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಹೀಗೆ ಅಜ್ಜ ಅಜ್ಜಿ ಬಗ್ಗೆ ಹೇಳ್ತೀನಿ ಅಂತ ಅಂದೆ. ಏನು ಅಜ್ಜ ಅಜ್ಜಿ ಬಗ್ಗೆ ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಏನು ಮಾಡ್ತಾರೆ, ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ ಅಜ್ಜ ಅಜ್ಜಿ ಅಂತ ಬಂದಾಗ. ಏನು ಎ ಯು ಕ್ಲೀನಾಗಿ ಕೇಳ್ಕೊಳ್ಳಿ. ಎ ಯು ಬಿನ ಅಜ್ಜ, ಎ ಯು ಬಿನ ಅಜ್ಜ ಅಂದರೆ ಯಾರಜ್ಜ, ಎ ಈಸ್ ಎ ಗ್ರ್ಯಾಂಡ್ ಫಾದರ್ ಆಫ್ ಬಿ. ಓಕೆನಾ. ಎ ಎಂಬುವನು ಅಜ್ಜ ಅಂತ. ಎ ಎಂಬುವನು ಅಜ್ಜ ಅಂದರೆ ಗಂಡು ಮಗ ತಾನೆ, ಗಂಡು ಮಗ ಬರ್ದೆ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಅಜ್ಜ ಅಂದರೆ ವೆರಿ ವೆರಿ ಇಂಪಾರ್ಟೆಂಟ್. ಅಜ್ಜ ಅಂದರೆ ಇಲ್ಲಿ ನನ್ನ ಮೇಲೆ ಯಾರು ಇರಬೇಕು, ತಂದೆ ಇರಬೇಕು ಅಥವಾ ತಾಯಿ ಇರಬೇಕು. ಹೌದಲ್ವಾ. ವೆರಿ ವೆರಿ ಇಂಪಾರ್ಟೆಂಟ್. ಗಮನ ಇಟ್ಕೊಳ್ಳಿ. ಎ ಯು ಬಿನ ಅಜ್ಜ ಅಂತ ಬಂದಾಗ ಅಜ್ಜ ಅಂತ ಅವ್ನು ಇಷ್ಟೇ ಮೆನ್ಷನ್ ಮಾಡ್ದ. ಎ ಯು ಬಿನ ಅಜ್ಜ ಅಂತ ಅಷ್ಟೇ ಮೆನ್ಷನ್ ಮಾಡ್ದ. ಅವನು ಅಪ್ಪನೇ ತೊಗೊಬೇಕಾಗುತ್ತಾರೆ. ಯಾರೋ ನಮ್ಮ ತಂದೆಯ, ಇಲ್ಲಿ ನಾವು ಇರ್ತೀವಿ ಬಿ ಅಂತ, ನಾವು ಯಾರೋ ಇರ್ತೀವಿ, ಮಗನೋ ಮಗಳನ್ನೋ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಇವರೇ. ಬಟ್ ಆದರೆ ಎ ಯು ಬಿನ ಅಜ್ಜ ಅಂತ ಬಂದಾಗ ಇವ್ರೇನಾಗ ನಮ್ಮ ತಂದೆನೇ ತೊಗೊಬೇಕಾಗುತ್ತೆ. ಅವನೇನಾದರೂ ನೀಟಾಗಿ ಕ್ವಶನ್ನಲ್ಲಿ ಮೆನ್ಷನ್ ಮಾಡ್ತಾನೆ. ಸಮ್ ಕ್ವಶನ್ಸ್ಗಳು ಕೇಸ್ ಕ್ವಶನ್ಗಳು ಹೆಂಗಿರ್ತಾವೆ ಅಂದರೆ ಇವರೇ ತಂದೆ ತಾನೇ ಆಗೋದು. ಬಟ್ ತಾಯಿಯ ತಂದೆನೂ ಕೂಡ ಅಜ್ಜ ಆಗ್ತಾನೋ ಅಲ್ವಾ.
ಸೊ ತಾಯಿಯ ತಂದೆನೂ ಕೂಡ ಅಜ್ಜ ಆಗ್ತಾನಲ್ವ, ಅದಕ್ಕೆ ಕನ್ಫ್ಯೂಸ್ ಆಗಬೇಡ್ರಿ. ಇಲ್ಲೇ ಮಾಡ್ತೇವೆ ಅಂದರೆ ಅವ್ನು ಏನೂ ಮೆನ್ಷನ್ ಮಾಡಿಲ್ಲ, ಎ ಯು ಬಿನ ಅಜ್ಜ ಅಂತ ಅಷ್ಟೇ ಮೆನ್ಷನ್ ಮಾಡಿದ್ರೆ ನೀವು 100% ನೀವು ತಂದೆಯ ತಂದೆನೇ ತಗೊಳ್ಳಿ. ಅವನೇನಾದರೂ ಎ ಯು ಬಿನ ಅಜ್ಜ ಆದರೆ ತಾಯಿಯ ತಂದೆ ಆಗಿರ್ತಾನೆ ಅಂತ ಮೆನ್ಷನ್ ಮಾಡಿದ್ರೆ ಇದೇನಾಗಿರುತ್ತೆ, ದಿಸ್ ಪರ್ಸನ್ ಏನಾಗಿರ್ತಾರೆ, ತಾಯಿ ಆಗಿರ್ತಾರೆ, ಏನಾಗಿರ್ತಾರೆ, ತಾಯಿ ಆಗಿರ್ತಾರೆ. ಏನು ಬಿನ ಅಜ್ಜ ಅಂತ ಬಂದಾಗ ಏನು ಮೆನ್ಷನ್ ಮಾಡಿಲ್ಲ ಅಂದರೆ ನೀವೇನು ಮಾಡಬೇಕು, ಅಜ್ಜನನ್ನು ತಂದೆಯ ತಂದೆ ಡಯಾಗ್ರಾಮ್ ಬರೆಯುವಾಗ ಹಿಂಗೆ ಬರಿಬೇಕು. ಎ ಯು ಬಿನ ಅಜ್ಜ ಅಂತವ್ರಿಗೆ ಎ ಈಸ್ ಎ ಗ್ರ್ಯಾಂಡ್ ಫಾದರ್ ಆಫ್ ಬಿ ಅಂತ ಮೆನ್ಷನ್ ಮಾಡಿದ್ರೆ ಇಲ್ಲಿ ಒಂದು ಗ್ಯಾಪ್ನ ಕೊಡಬೇಕು. ಯಾಕಂದರೆ ಇಲ್ಲಿ ನಮ್ಮ ತಂದೆ ಬರ್ತಾರೆ, ತಂದೆ ಸ್ಥಾನದಲ್ಲಿ ನಾವು ಕೂರೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು, ನಾವಿಲ್ಲಿ ಏನು ಮಾಡಬೇಕು, ಗ್ಯಾಪ್ ಕೊಡಬೇಕಾಗುತ್ತೆ. ಎ ಯು ಬಿನ ಅಜ್ಜ ಅಥವಾ ಎ ಯು ಬಿನ ಅಜ್ಜಿ ಏನಿಲ್ಲ ಎ ಯು ಬಿನ ಅಜ್ಜಿ ಮೆನ್ಷನ್ ಮಾಡಿದ್ರೆ ಇಲ್ಲಿ ಎ ಈಸ್ ಅಜ್ಜಿ ಅಂತ ಬಂದಾಗ ಗ್ರ್ಯಾಂಡ್ ಮದರ್ ಅಂತ ಬಂದಾಗ, ಮದರ್ ಅಂದರೆ ನೆಗೆಟಿವ್ ಅಂದರೆ ಹೆಣ್ಣು ಮಕ್ಕಳ ಕ್ಯಾರೆಕ್ಟರ್ ಮೀನ್ಸ್ ಕೆಟಗರಿ ಆಗಿರುತ್ತೆ. ಇಲ್ಲಿ ಯಾರೋ ಯಾರು ಇರ್ತಾರೆ, ತಂದೆ ಅಥವಾ ತಾಯಿ ಯಾರೋ ಇರ್ತಾರೆ, ಮತ್ತು ಅಜ್ಜಿ ಅಂದ್ಕೊಟ್ರೆ ಮತ್ತೆ ಅಮ್ಮ ಅಂದ್ಕೊಂಡ್ಬಿಟ್ಟಿರ. ನೋ, ಇಲ್ಲಿ ಡೈರೆಕ್ಟಾಗಿ ಎ ಯು ಬಿನ ಅಜ್ಜಿ. ಸರ್ ಇಲ್ಲಿ ಹೇಳಿದ್ರೆ ಎ ಯು ಬಿನ ಅಜ್ಜಿ ಅಂದರೆ ಅಪ್ಪನಪ್ಪ, ಎ ಯು ಬಿ ಅಜ್ಜಿ ಅಂದರೆ ಆ ಅಜ್ಜಿ ಅಂತ ಬಂದಂದ್ರೆ ಅಮ್ಮನಮ್ಮ. ಹಂಗೆ ಮಾಡಬೇಡ್ರಿ. ಎ ಯು ಬಿನ ಅಜ್ಜಿ ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟು, ತಂದೆಯ ತಾಯಿನೇ ಆಗಿರ್ತಾರೆ. ಅವ್ರು ನೀಟಾಗಿ ಮೆನ್ಷನ್ ಮಾಡ್ತಾರೆ. ಏನು ಮಾಡ್ತಾರೆ, ಎ ಯು ಬಿನ ಅಜ್ಜಿ ಆದರೆ ತಂದೆ ಕಡೆ ತಾಯಿ ಕಡೆ ಅಂತ ಒಂದು ಏನಾದ್ರು ಕ್ವಶನಲ್ಲಿ ಮೆನ್ಷನ್ ಮಾಡಿದ್ರೆ ತಂದೆ ಕಡೆ ತಾಯಿ ಕಡೆ ತೊಗೊಬೇಕು. ಇಲ್ಲ ಅಂದರೆ ತಂದೆಯ ತಾಯಿನೇ ತೊಗೊಬೇಕಾಗುತ್ತೆ. ಎ ಯು ಬಿನ ಅಜ್ಜಿ ಎ ಈಸ್ ಇಲ್ಲಿ ಏನಾಗಿರ್ತಾರೆ, ಇನ್ನು ಮಗನೋ ಮಗಳು ಇರ್ತಾರೆ. ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ನಾವು ಆ್ಯಸ್ ಇಟ್ ಇಸ್ ಬರ್ತೀವಿ. ನೀಟಾಗಿ ಅರ್ಥ ಆಗಿದೆ ಅಂದ್ಕೊಂತೀನಿ ಸ್ನೇಹಿತರೆ. ಸೊ ಇಂಗ್ಲೀಷ್ ಅಂತ ಬಂದಾಗ ಮೆರಿಟರ್ ಅಂತ ಮೆನ್ಷನ್ ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ. ಸರ್ ನೋಡ್ಕೊಳ್ಳಿ, ಗೊತ್ತಿರುತ್ತೆ ನಿಮಗೆ. ಸೊ ಅದಾದಮೇಲೆ ಏನು ಮಾಡ್ತೀವಿ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್. ಇಷ್ಟು ಅರ್ಥ ಆದಮೇಲೆ ತುಂಬ ಜನಕ್ಕೆ ಏನಿರುತ್ತೆ, ರಿಲೇಷನ್ಸ್ಗಳು ಗೊತ್ತಿರಲ್ಲ. ಹೆಂಗೆ ರಿಲೇಷನ್ಸ್ಗಳು ಏನು ಎತ್ತ ಅನ್ನೋದು ರಿಲೇಷನ್ಸ್ಗಳು ಗೊತ್ತಿರಲಿವ್ರೆ. ಅದ್ರ ಬಗ್ಗೆ ಸ್ವಲ್ಪ ಡಯಾಗ್ರಾಮ್ ಬರ್ತೀವಿ. ಡಯಾಗ್ರಾಮ್ ಬರೆದು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರು ಏನಾಗ್ತಾರೆ, ಯಾರು ತುಂಬ ಜನ ಗೊತ್ತಿಲ್ಲ. ಸ್ವಲ್ಪ ರೂರಲ್ ಸೈಡ್ ಓಕೆ ಫೈನ್, ಸ್ವಲ್ಪ ಗೊತ್ತಿರುತ್ತೆ. ಆಗ ಪಕ್ಕಡೆ ಅಜ್ಜಿ ಇರ್ತಾನೆ, ಈ ಕಡೆ ದೊಡ್ಡಪ್ಪ ಇರ್ತದೆ, ಚಿಕ್ಕಪ್ಪ ಇರ್ತಾರೆ. ದೊಡ್ಡಪ್ಪ ಚಿಕ್ಕಪ್ಪ ಅಂದಿನ ಇದ್ದಾರೆ, ಸಾರಿ ಕಿತ್ತಾಡ್ತಿರ್ತಾರೆ. ಅವಾಗ ಇವನು ದೊಡ್ಡಪ್ಪ ಕಿತ್ತಾಡ್ತಾನೆ, ಚಿಕ್ಕಪ್ಪ ಗೊತ್ತಿರುತ್ತೆ. ಬಟ್ ಆದರೆ ಸ್ವಲ್ಪ ಸಿಟಿ ಕರೆಗಿರೋರಿಗೆ ಅವ್ರು ಯಾರು ಗೊತ್ತಿರೋ, ಯಾರು ಮನೆಗೆ ಬಂದರು ಹೇಳ್ತಾನಲ್ಲ ಅವಾಗಲೇ ಆಂಕಲ್ಲು ಆಂಟೀಸು ಅವರು ಒಂಥರ ಗೊಂಬಿದ್ದಂಗೆ ಇರ್ತಾರೆ ಸ್ವಲ್ಪ. ಎಲ್ಲರೂ ಅಲ್ಲ, ಕೆಲವೊಬ್ಬರು ಓಕೆನಾ. ಸೊ ನೀವು ಮತ್ತೆ ನಾನು ಸಿಟಿ ಕತೆ ಸರ್ ನಾನು ಆ ಥರ ಅಲ್ಲ ಅಂತ ಮತ್ತೆ ಬೈಕೊಂಬೇಡ್ರಿ. ಕ್ಲೀನಾಗಿ ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಏನು ಹೇಳ್ತೀನಿ, ರಿಲೇಷನ್ ಅಂತ ಬಂದಾಗ ಈಗ ನಾನು ಗಂಡು ಮಗ ಅಲ್ವಾ, ನನ್ನಿಂದ ಸ್ಟಾರ್ಟ್ ಮಾಡ್ತೀನಿ. ಏನೇ ನಾನು ಮಾಡಿದ್ರು ವೆರಿ ಇಂಪಾರ್ಟೆಂಟು, ಬ್ಲಡ್ ರಿಲೇಷನಲ್ಲಿ ಏನೇ ಮಾಡಿದ್ರು ನನ್ನದಿಂದನೇ ಸ್ಟಾರ್ಟ್ ಆಗಬೇಕು ರಿಲೇಷನ್ಸ್ಗಳು. ಇವರೇ ಮೆನ್ಷನ್ ಮಾಡ್ತಾ ಹೋಗ್ತಾರಲ್ಲ, ಗೊತ್ತಾಗುತ್ತೆ. ಇಲ್ಲಿ ನಾನು ಅಲ್ವಾ, ನಾನು ಗಂಡು ಮಗ ಆಗಿರೋ ನೋಡಿ, ಗಂಡು ಮಕ್ಕಳಿಗೆ ನಾನು ಮಾಡ್ತೀನಿ ಸ್ಕ್ವೇರ್ನ ಕೊಡ್ತಾ ಹೋಗ್ತೀನಿ. ಗಂಡು ಮಕ್ಳಿಗೆ ಏನು ಮಾಡ್ತೀನಿ, ಸ್ಕ್ವೇರ್ನ ಕೊಡ್ತಾ ಹೋಗ್ತೀನಿ. ಹೆಣ್ಣು ಮಕ್ಳಿಗೆ ಏನು ಮಾಡ್ತೀನಿ, ಸರ್ಕಲ್ನ ಕೊಡ್ತಾ ಹೋಗ್ತೀನಿ. ಸಿಂಬಲ್ ಗೊತ್ತಿರಲಿ. ಗಂಡು ಮಕ್ಕಳಿಗೆ ಏನು ಕೊಡ್ತೀನಿ, ಸ್ಕ್ವೇರ್ನ ಕೊಡ್ತಾ ಹೋಗ್ತೀನಿ. ಹೆಣ್ಣು ಮಕ್ಕಳಿಗೆ ಏನು ಮಾಡ್ತೀನಿ, ಸರ್ಕಲ್ನ ಕೊಡ್ತಾ ಹೋಗ್ತೀನಿ. ಗೊತ್ತಿರಲಿ, ಈ ಸಿಂಬಲ್, ಇವೆರಡು ಸಿಂಬಲ್ ನೆನ್ಪಿಟ್ಕೊಳ್ಳಿ. ಗಂಡು ಮಕ್ಕಳಿಗೆ ಇದು, ಹೆಣ್ಣು ಮಕ್ಕಳಿಗೆ ಇದನ್ನ ಕೊಡ್ತಾ ಹೋಗ್ತೀನಿ. ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಹೇಳಿದೆ ಸಿಂಬಲ್ಲು, ಗಂಡು ಮಕ್ಳಿಗೆ ಯಾವ್ದು ಕೊಡ್ತೀನಿ, ಹೆಣ್ಮಕ್ಳು ಯಾವ್ದು ಕೊಡ್ತೀನಿ ಅಂತ. ಸ್ಟಾರ್ಟ್ ಮಾಡಿ. ನಾನು ಏನೇ ಸ್ಟಾರ್ಟ್ ಮಾಡ್ತೀನಿ, ಸ್ಟಾರ್ಟ್ ಮಾಡಬೇಕು. ನಾನು ಈ ಗಂಡು ಮಗ, ಅದಕ್ಕೆ ನಾನು ಗಂಡು ಮಗ. ಹೆಣ್ಮಕ್ಳಿದೆ ಹೆಣ್ಮಕ್ಳು ಸರ್ಕಲ್ನ ಬರ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ನಾನು ಇಲ್ಲೇನು ಮಾಡ್ತೀನಿ, ಸ್ಕ್ವೇರ್ನ ಬರ್ಕೊಂತ. ಇದ್ಯಾರಿದು, ಯಾರಿದು, ನಾನು ಗಂಡು ಮಗ. ನನ್ನ ಏನು ಮಾಡ್ತೀನಿ, ಸ್ಕ್ವೇರ್ನ ಬರ್ಕೊಂಡು ನಾನು. ಇವಾಗ ಇಲ್ಲಿ ಕೆಳಗಡೆ ಬಂದಾಗ ಯಾರು ಬರ್ತೀವಿ, ಕೆಳಗಡೆ ಬಂದಾಗ ಇಲ್ಲಿ ನಾನು ಅಂತ ಬರ್ಕೊಂಡೆ. ನಾನು ಅಂತ ಬಂದಾಗ ಸ್ಕ್ವೇರ್ನ ಬರ್ಕೊಂಡೆ. ವೆರಿ ವೆರಿ ಇಂಪಾರ್ಟೆಂಟು. ನಾನು ಅಂತ ಬಂದಾಗ ಸ್ಕ್ವೇರ್ನ ಬರ್ಕೊಂಡೆ. ಇಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲಿ ಬಂದಾಗ ಏನು ಮಾಡ್ತೀವಿ, ಇಲ್ಲಿ ನಾನು ಮೇಲೆ ಹೋದಾಗ ಸ್ವಲ್ಪ ಇಲ್ಲಿ ಬರ್ಕೊಂತ ಕೆಳಗಿರಲಿ. ಇದಾರಿದು ನಾನು, ಓಕೆನಾ. ನನ್ನ ಮೇಲೆ ಯಾರಿರ್ತಾರೆ, ನನ್ನ ತಂದೆ ಇರ್ತಾರೆ. ಎಲ್ಲರಿಗೂ ಗೊತ್ತಿರ್ತೀವಲ್ಲ ತಂದೆ. ಇಲ್ಲಿ ಪಕ್ಕದಲ್ಲಿ ಯಾರ್ತಾರೆ, ಗಂಡ ಹೆಂಡತಿ ಮದುವೆ ಆದರೆ ನಾನು ಫುಲ್ ಲವ್ ಇರುತ್ತೆ, ಡಬಲ್ ಬಾಂಡು ಮರಿಬೇಡ್ರಿ. ಫುಲ್ ಲವ್ ಇದೆ, ಡಬಲ್ ಬಾಂಡು. ಅಣ್ಣ ತಮ್ಮ ಅವ್ರೆಲ್ಲ ಇದ್ದಾಗ ಏನು ಸಿಂಗಲ್ ಬಾಂಡು. ಸೊ ನಮ್ಮ ತಾಯಿ ಇರ್ತಾರೆ. ಇವ್ರು ಯಾರು, ತಾಯಿ. ಯಾರಿಗೆ, ನನಗೆ ತಾಯಿ, ನನಗೆ. ವೆರಿ ವೆರಿ ಇಂಪಾರ್ಟೆಂಟ್. ನಾನು ಏನೇ ಮಾಡಿದ್ರು ನನ್ನಿಂದ. ಡಯಾಗ್ರಾಮ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಏನೇ ಮಾಡಿದ್ರು ನನ್ನಿಂದ. ಇವರು ನನ್ನ ತಂದೆ, ಇವರೇನೋ ನನ್ನ ತಾಯಿ. ಕ್ಲಿಯರ್. ತಾಯಿ ಹೆಣ್ಣು ಕ್ಯಾಟಗರಿನ ನಾನು ರೌಂಡನ್ನು ಯೂಸ್ ಮಾಡ್ತೀನಿ, ಗಂಡು ಕ್ಯಾಟಗರಿನ ನಾನು ಮಾಡ್ತೀನಿ ಸ್ಕ್ವೇರ್ ಅಂತ ಯೂಸ್ ಮಾಡ್ತಾಯಿದ್ದೆ. ಇವಾಗ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ತಾಯಿಯ ತಂದೆ ನನಗೇನಾಗ್ತಾರೆ, ಅಜ್ಜ. ಸ್ವಲ್ಪ ಹಂಗೆ ಜಸ್ಟ್ ಹೇಳ್ತಾ ಹೋಗ್ತೀನಿ ಸ್ಪೀಡಾಗೆ. ನನ್ನ ತಾಯಿಯ ತಂದೆ ಆಗ್ತಾರೆ ಸರ್. ನನ್ನ ತಾಯಿಯ ತಾಯಿ ಏನಾಗ್ತಾರೆ, ನನಗೆ ಅಜ್ಜಿನೇ ಆಗ್ತಾರೆ. ಓಕೆನಾ. ಏನೋ ಗ್ರ್ಯಾಂಡ್ ಮದರ್ ಆ್ಯಂಡ್ ಗ್ರ್ಯಾಂಡ್ ಫಾದರ್ ಅಂತ ಆಗ್ತಾರೆ. ಅದೇ ಥರನೇ ಸ್ವಲ್ಪ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ನನ್ನ ತಂದೆಯ ತಂದೆ ಏನಾಗ್ತಾರೆ, ಅಜ್ಜ ಆಗ್ತಾರೆ. ನನ್ನ ತಂದೆಯ ತಾಯಿ ಏನಾಗ್ತಾರೆ, ಅಜ್ಜಿ ಆಗ್ತಾರೆ.
ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಕೇಳಿಸ್ಕೊಳ್ಳಿ. ನನ್ನ ತಂದೆಯ ಸಹೋದರ ಯಾರೋ ಒಬ್ಬರು ಇರ್ತಾರೆ. ಸಹೋದರ ಅಂದರೆ ನನ್ನ ತಂದೆಯ ಅಣ್ಣನೂ ಆಗ್ಬೋದು, ಸಹೋದರ ಅಂದರೆ ನನ್ನ ತಂದೆಯ ತಮ್ಮನೂ ಆಗಿರ್ಬೋದು. ನನ್ನ ತಂದೆಯ ಅಣ್ಣ ಆದ ದೊಡ್ಡಪ್ಪ ಆಗ್ತಾನೆ, ನನ್ನ ತಂದೆಯ ತಮ್ಮ ಆದ ಚಿಕ್ಕಪ್ಪ ಆಗ್ತಾರೆ. ಇಂಗ್ಲೀಷಲ್ಲಿ ಆಂಕಲ್ ಅಂತ ಕರೀತಾರೆ. ಎಂತ ಕರೀತಾರೆ? ಆಂಕಲ್. ಓಕೆ, ನನಗೆ ಗೊತ್ತಿರಲಿ. ದೊಡ್ಡಪ್ಪ ಮತ್ತು ಚಿಕ್ಕಪ್ಪ ಅಂತ ಕರೀತಾರೆ. ತಂದೆಯ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ, ತಂದೆ ಅಣ್ಣ ಆದರೆ ದೊಡ್ಡಪ್ಪ, ತಮ್ಮ ಆದರೆ ಚಿಕ್ಕಪ್ಪ. ಅವರಿಗೆ ಮದುವೆ ಆಗಿರುವಂತಹ ಏನಾಗ್ತಾರೆ? ನಂಗೆ ಮದುವೆ ಆಗ್ತಾರೆ ಅಂದ್ರೆ ದೊಡ್ಡಮ್ಮ ಅಥವಾ ದೊಡ್ಡಪ್ಪ. ವೆರಿ ವೆರಿ ಇಂಪಾರ್ಟೆಂಟು. ಅದಾದಮೇಲೆ ಅವ್ರ ಮಕ್ಕಳ ಬಗ್ಗೆ ಮಾತಾಡ್ತಿದ್ರೆ ಗಮನ ಬಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಇಲ್ಲಿ ನಾನು ಏನು ಮಾಡ್ತೀನಿ, ಗಂಡು ಮಗ, ನಮ್ಮ ತಂದೆ ಗಂಡು ಮಗ ಅಥವಾ ಗಂಡು ಮಗ ಕ್ಯಾರೆಕ್ಟರ್ ಅಂತೀನಿ. ಮತ್ತು ಇದು ಹೆಣ್ಮಗ ಬರ್ತದೆ. ನನ್ನ ತಂದೆಯ ಸಹೋದರಿ ಅಂತ ಬಂದಾಗ ಇದ್ರ ಬಗ್ಗೆ ಇಲ್ಲೇ ಹೇಳ್ತೀನಿ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಸೊ ಏನು ಮಾಡ್ತೀವಿ, ನನ್ನ ದೊಡ್ಡಪ್ಪ ಅಥವಾ ಚಿಕ್ಕಪ್ಪನ ಗಂಡು ಮಗ ಇದ್ದರೆ, ಯಾರ ಇದ್ದರೆ ಗಂಡು, ನಮ್ಮ ಸ್ವಂತ ಅಣ್ಣವರಿದ್ದರೂ ಕೂಡ ಇದೇ ರಿಲೇಷನ್ ಬರುತ್ತಾರೆ. ಮತ್ತು ಇಲ್ಲಿ ನಮ್ಮ ಸ್ವಂತ ಅಣ್ಣ ತಮ್ಮನ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಸ್ವಂತ ಅಣ್ಣ ತಮ್ಮ ಬಂದರೆ ಇದೇ ರಿಲೇಷನ್ ಬರುತ್ತೆ. ನಮ್ಮ ದೊಡ್ಡಪ್ಪ ಅಂದರೂ ಅಣ್ಣನೇ, ದೊಡ್ಡಪ್ಪನ ಮಗ ಅಂದರೂ ಅಣ್ಣನೇ, ದೊಡ್ಡಪ್ಪನ ಮಗಳು ಅಂದರೆ ಅಕ್ಕ ಅಥವಾ ತಂಗಿನ ಆಗಿರ್ತಾರೆ ಹೊರತು ಅಣ್ಣ ಅಥವಾ ತಮ್ಮನ ಆಗಿರ್ತಾರೆ, ಬೇರೆ ಏನೂ ಆಗಕ್ಕೆ ಸಾಧ್ಯ ಇರಲ್ಲ. ಸೊ ಇದು ಏನು ನನ್ನ ವೈಯಕ್ತಿಕ ಅಂದರೆ ನನ್ನ ಸ್ವಂತ ಅಣ್ಣವರು ಬಂದರೂ ಅದೇ ರಿಲೇಷನ್ ಬರುತ್ತೆ, ಇವರು ಬಂದು ಅದೇ ರಿಲೇಷನ್. ಇಲ್ಲ, ನಾನು ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೇನೆ, ಕೇಳ್ಕೊಳ್ಳಿ. ನನ್ನ ದೊಡ್ಡಪ್ಪನ ಅಥವಾ ದೊಡ್ಡಪ್ಪ ಅಥವಾ ಚಿಕ್ಕಪ್ಪನ ಯಾರ ಹೆಣ್ಣು ಮಗಳು ಏನಾಗ್ತಾರೆ, ನನಗೆ ತಾಯಿ ಅಥವಾ ನನಗೆ ಏನಾಗ್ತಾರೆ ತಂಗಿ ಅಥವಾ ಅಕ್ಕ ಆಗ್ತಾರೆ. ತಂಡಿ. ಅದೇ ರೀತಿ ಗಂಡು ಮಗ ಏನಾಗ್ತಾನೆ, ತಮ್ಮ ಅಥವಾ ಅಣ್ಣ ಆಗ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಕ್ಲೀನಾಗಿ ಗಮನ ಇಟ್ಕೊಳ್ಳಿ. ನನ್ನ ಸಹೋದರಿಯ, ಇದು ಭಾಳ ಜನ ಗೊತ್ತಿರಲ್ಲ, ನನ್ನ ಸಹೋದರಿಯ ಏನಾಗ್ತಾರೆ, ನನ್ನ ಸಹೋದರಿಯ ಗಂಡ, ನನ್ನ ಸಹೋದರಿಯ ಅಕ್ಕ ಆದರೆ ನನ್ನ ಸಹೋದರಿಯ ಗಂಡ ಏನಾಗ್ತಾನೆ, ನನ್ನ ಸಹೋದರಿಯ ಗಂಡ ಅಂದರೆ ನಮ್ಮ ಅಕ್ಕನ ಗಂಡ ಆದರೆ ಮಾವ ಅಥವಾ ಕೆಲವರು ಭಾವ ಅಂತ ಯೂಸ್ ಮಾಡ್ತಾರೆ. ತಂಗಿಯ ಗಂಡ ಆದರೆ ಬಾಮೈದ, ಕಂಡಲ್ವಾ, ಬಾಮೈದ ಅಂತ ಯೂಸ್ ಮಾಡ್ತಾರೆ. ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಏನು ಮಾಡಿದೆ, ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಇಲ್ಲಿ ಬಂದಾಗ ಏನಾಗ್ತಾರೆ, ನಮ್ಮ ಸಿಸ್ಟರ್ ಅಂತ ಬಂದಾಗ ಗೊತ್ತಿರುತ್ತೆ. ಸಿಸ್ಟರ್ನ ಏನಾಗ್ತಾರೆ, ಅವರ ವೈಫು ಅಥವಾ ಹಸ್ಬೆಂಡ್ ಇದರ ವೈಫ್ ಇದ್ದಾಗ ಏನಾಗ್ತಾರೆ ಗೊತ್ತಿರಲಿ. ಅದೇ ಥರ ನಮ್ಮ ತಂದೆ ಯಾರು, ನಮ್ಮ ಅಣ್ಣನ ಹೆಂಡತಿ, ಯಾರ ಹೆಂಡತಿ, ಅಣ್ಣನ ಹೆಂಡತಿ. ನನ್ನ ಅಣ್ಣನ ಹೆಂಡತಿ ಏನಾಗ್ತಾರೆ, ನನ್ನ ಅಣ್ಣನ ಹೆಂಡತಿ ಆದರೆ ಅತ್ತಿಗೆ ಆಗ್ತಾರೆ. ತಮ್ಮನ ಏನಂದರೆ ಹೆಂಡತಿ ಆದರೆ ಸೊಸೆ ಆಗ್ತಾರೆ. ಅಣ್ಣನ ಹೆಂಡತಿ ಆದರೆ ಆಗ್ತಾರೆ, ಅತ್ತಿಗೆ ಆಗ್ತಾರೆ. ತುಂಬ ಜನ ಗೊತ್ತಿಲ್ಲ ಇದು. ಅಣ್ಣನ ಹೆಂಡತಿ ಆದರೆ ಅತ್ತಿಗೆ ಆಗ್ತಾರೆ, ತಮ್ಮನ ಹೆಂಡತಿ ಆದರೆ ಏನಾಗ್ತಾರೆ, ಸೊಸೆ ಆಗ್ತಾರೆ. ಏನಾಗ್ತಾರೆ, ಸೊಸೆ ಅಥವಾ ಸೊಸೆ ಆಗ್ತಾರೆ. ಗೊತ್ತಿರಲಿಲ್ಲ, ಕನ್ಫ್ಯೂಸ್ ಆಗಿಬಿಟ್ರೆ ಸ್ವಲ್ಪ ನೋಡ್ಕೊಳ್ತೀರಿ. ಇದಾದಮೇಲೆ ಇವ್ರ ಮಕ್ಕಳೆಲ್ಲ ಗೊತ್ತಿರುತ್ತೆ. ನಮ್ಮ ಅಣ್ಣನ ಮಗ ಅಂತ ಬಂದಾಗ ಏನಾಗ್ತಾರೆ, ನನಗೂ ಕೂಡ ಏನಾಗ್ತಾನೆ ಮಗ ಅಥವಾ ಮಗಳು ಆಗ್ತಾರೆ. ಅದೇ ರೀತಿ ನನ್ನ ತಂಗಿ ಅಥವಾ ಅಕ್ಕನ ಮಗ ಅಂತ ಬಂದ ಅಳಿಯ ಮಗಳು ಅಂತ ಬಂದಾಗ ಸೊಸೆ ಆಗ್ತಾರೆ. ಗೊತ್ತಿರಲಿ, ಇವೆಲ್ಲ ಗೊತ್ತಿರಬೇಕು, ಸಣ್ಣ ಪುಟ್ಟ ಇದೆಲ್ಲ. ಇದಾದಮೇಲೆ ನಮ್ಮ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಬರ್ತೀನಿ. ನನ್ನ ತಾಯಿಯ ಅಣ್ಣ ಅಥವಾ ತಮ್ಮ ಯಾರು ಏನಾಗ್ತಾರೆ, ಮಾವ. ಭಾಳ ಜನ ಗೊತ್ತಿಲ್ಲ, ಏನಂತಾರೆ ಮಾವ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಮಾವನ ಮುದ್ದಿನ ಹೆಂಡತಿ ಅತ್ತೆ ಆಗ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಸು. ನನ್ನ ಮಾವನ ಗಂಡು ಮಗ, ನನ್ನ ಮಾವನ ಗಂಡು ಮಗ ಏನಾಗ್ತಾನೆ ಅಂದರೆ ಓಕೆ, ಬ್ರದರ್ ಇನ್ ಲಾ ಅಂತ ಕರ್ತಾರೆ. ಬ್ರದರ್ ಇನ್ ಲಾನ ಲೈಕ್ ವಾಟ್ ಅಂದರೆ ಏನಂತಾರೆ, ನನ್ನ ಮಾವನ ಗಂಡು ಮಗ ಏನಾಗ್ತಂದರೆ ಭಾವ ಅಥವಾ ಸಮ್ ಟೈಮಲ್ಲಿ ಬಾಮೈದ ಅಂತಲೂ ಕೂಡ ಆಗುತ್ತದೆ. ಅದೇ ಥರನೇ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ಸ್ ಯಾರು ಅಂದರೆ ನನ್ನ ಅತ್ತೆಯ ಮಗಳು. ಏನು, ತುಂಬ ಸರ್ ನನ್ನ ಅತ್ತೆ ಮಗಳು ಸರ್ ನಾನು ಹೆಂಡ್ತಿ ಅಂತಾರೆ. ಅಪ್ಪ ಸ್ವಾಮಿ, ನಿಮ್ಮ ಅತ್ತೆ ಮಗಳೇ, ಬಟ್ ನೀನು ಹೆಂಡ್ತಿ ಆಗಿಲ್ಲ, ನಿನ್ನ ತಾಳಿ ಕಟ್ಟಿದ ಮೇಲೆ ಹೆಂಡ್ತಿ ಆಗ್ತಾಳೆ. ಅಲ್ಲಿ ತನಕ ನನಗೆ ಏನಾಗಲ್ಲ, ಇವಳು ಹೆಂಡತಿ ಆಗಲ್ಲ. ಏನಾಗ್ತಾರೆ, ನನ್ನ ಹೆಂಡತಿ ಆಗಲ್ಲ. ಇವ್ರು ಏನಾಗ್ತಾರೆ ಅಂದರೆ ಇವರು ನನ್ನ ಕಸಿನ್ಸ್ ಆಗ್ತಾರೆ. ಆಗ್ತಾರೆ ಇಂಗ್ಲೀಷಲ್ಲಿ ಕಸಿನ್ಸು. ಇವರು ಕೂಡ ಏನಾಗ್ತಾರೆ, ಇವರು ಕೂಡ ದೊಡ್ಡಪ್ಪನ ಮಕ್ಕಳು ಚಿಕ್ಕಪ್ಪನ ಮಕ್ಕಳು ಕೂಡ ಕಸಿನ್ ಆಗ್ತಾರೆ. ಅತ್ತೆ ಮಕ್ಕಳು ಅಥವಾ ಯಾರದು ಅತ್ತೆ ಮಕ್ಕಳು ಆದರೂ ಕೂಡ ಆಗ್ತಾರೆ, ಇಂಗ್ಲೀಷಲ್ಲಿ ಕಸಿನ್ ಅಂತ ಕರಿತೀವಿ. ಬಟ್ ಆದರೆ ಕನ್ನಡದಲ್ಲಿ ಅತ್ತೆ ಮಗಳನ್ನು ಅತ್ತಿಗೆ ಅಥವಾ ನಾತಿನಿ ಅಂತ ಕರಿತೇವೆ ಹೊರತು ಬೇರೆ ಏನೋ ಕರಲ್ಲ. ಇವರೇ ನೀನು ಮದುವೆ ಆದರೆ ಮಾತ್ರ
ಈಗ ಅದೇ ಎಂಟಾಗ್ತಾರೆ. ನಿನಗೆ ಅತ್ತೆ ಮಗಳು ಬೇಕು, ಮಾವನ ಮಗಳು ಬೇಕು ಅಂದರೆ ಮೊದಲು ನೀನಾಗಿರ್ಬೇಕು ಲೈಫಲ್ಲಿ ಸೆಟ್ಲು ಆಗಿರಬೇಕು. ನೀನು ಲೈಫಲ್ಲಿ ಸೆಟ್ಲು ಆದರೆ ಅತ್ತೆ ಮಗಳು ಮಾವನ ಮಗಳು ಅಲ್ಲ, ಯಾರ ಮಗಳೂ ಸಿಗಲ್ಲ ಇವರೇ. ಅದಕ್ಕೆ ಏನು ಮಾಡಬೇಕು, ಜೀವನದಲ್ಲಿ ಸಕ್ಸಸ್ ಆಗ್ರಿ, ನಿಮ್ಮಿಂದೆ ಬರ್ತಾರೆ. ಇಲ್ಲ ಅಂದರೆ ನೀವು ಅವರಿಂದ ಹೋದ್ರೂ ನಿಮಗೆ ಸಿಗಲ್ಲ. ಸೊ ನೆನ್ಪಿಟ್ಕೊಳ್ಳಿ. ಸೊ ಇದಾದಮೇಲೆ ಇಲ್ಲಿ ಬಂದಾಗ ನನ್ನ ಮಗ ಇಲ್ಲೇ ಇವ್ರ ಜೊತೆಗೆ ಇನ್ನೊಬ್ಬನಾದರೆ ನನ್ನ ಮಗ ಆಗಿರುತ್ತೆ. ಸಾರಿ, ವೆರಿ ವೆರಿ ಇಂಪಾರ್ಟೆಂಟು. ವೆರಿ ವೆರಿ ಇಂಪಾರ್ಟೆಂಟ್, ಇದು ಗೊತ್ತಿರಲಿ. ನನ್ನ ಮುದ್ದಿನ ಹೆಂಡತಿ ಬಗ್ಗೆನೇ ಮಾತಾಡಲಿ. ನನ್ನ ಮುದ್ದಿನ ಹೆಂಡತಿ, ನನಗೆ ಹೆಂಡತಿ, ನಿಮಗಲ್ಲ. ನನ್ನ ಮುದ್ದಿನ ಹೆಂಡತಿ, ನನಗೆ ಹೆಂಡತಿ. ನಮ್ಮ ಹೆಂಡತಿಯ ವೆರಿ ವೆರಿ ಇಂಪಾರ್ಟೆಂಟು, ನನ್ನ ಹೆಂಡತಿಯ ತಂಗಿ. ಸುಮ್ಮನೆ ಹೇಳ್ದೇವ್ರೆ, ನನ್ನ ಹೆಂಡತಿಯ ತಂಗಿ. ನನ್ನ ಯಾಳೆ ಹೆಂಡತಿ ಅಲ್ಲ, ನನ್ನ ಹೆಂಡತಿಯ ತಂಗಿ ನನಗೆ ಸಿಸ್ಟರ್ ಇನ್ ಲಾ ಆಗ್ತಾರೆ, ನಾದಿನಿ ಅಥವಾ ಸೊಸೆ ಆಗ್ತಾ ಹೋಗ್ತಾರೆ. ಸೊಸೆ ಆಗ್ತಾ ಹೋಗ್ತಾರೆ. ಅದಾದಮೇಲೆ ಏನಾಗುತ್ತೆ ಅಂದರೆ, ಇದು ನನ್ನ ಮಗ ಅಂತ ಬಂದಾಗ ನನ್ನ ಮಗನ ಹೆಂಡತಿ ನನ್ನ ಮಗನ ಹೆಂಡತಿ ಬಂದಾಗ ಸೊಸೆ ಆಗ್ತಾರೆ. ಇವೆಲ್ಲ ಗೊತ್ತಿರುತ್ತೆ. ನಮ್ಮ ಮಗಳು ಅಂತ ಬಂದಾಗ ಮಗಳ ಗಂಡ ಏನಾಗ್ತಾನೆ, ಅಳಿಯ ಆಗ್ತಾ ಹೋಗ್ತಾನೆ ಇವರೇ. ಸೊ ಇವೆಲ್ಲ ಗೊತ್ತಿರುತ್ತೆ. ಅವ್ರ ಮಕ್ಕಳು ಮೊಮ್ಮಕ್ಕಳು ಆಗ್ತಾ ಹೋಗ್ತವೆ. ಎಲ್ಲ ಈಸಿ, ಇವೆಲ್ಲ ಗೊತ್ತಿರುತ್ತೆ. ಸ್ವಲ್ಪ ಒಂಚೂರು ನೋಡ್ಕೊಳ್ಳಿ, ಗೊತ್ತಿರಲಿ. ಸ್ವಲ್ಪ ಅರ್ಥ ಆಗಲಿ ಅನ್ನೋ ಕಾರಣ ಕೇಳಿದ್ರು. ತುಂಬ ಜನ ಗೊತ್ತಿದ್ರೆ ಸ್ವಲ್ಪ ಸ್ಕಿಪ್ ಮಾಡ್ಕೊಳ್ಳಿ, ಗೊತ್ತಿಲ್ಲದೆ ಇರೋರು ಸ್ವಲ್ಪ ನೋಡ್ಕೊಳ್ಳಿ. ಇದಾದಮೇಲೆ ನಾವೇನು ಮಾಡೋಣ, ಸ್ವಲ್ಪ ಕ್ವಶನ್ಸ್ಗೆ ಮೂವ್ ಮಾಡ್ತಾ ಹೋಗೋಣ. ವೆರಿ ವೆರಿ ಇಂಪಾರ್ಟೆಂಟು. ಟೈಪ್ 1 ಕ್ವಶನ್ ಬಗ್ಗೆ ಯೋಚನೆ ಮಾಡೋಣ. ಟೈಪ್ 1 ಕ್ವಶನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇವರೇ. ಈ ಟೈಪ್ 1 ಕ್ವಶನ್ ನೀಟಾಗಿ ಅರ್ಥ ಆದರೆ ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ. ಟೈಪ್ 1 ಕ್ವಶನ್ ನಿಮಗೆ ಅರ್ಥ ಆದರೆ ಎಲ್ಲವೂ ಅರ್ಥ ಆಗುತ್ತೆ. ಆವಾಗ ಹೇಳಿದ್ರೆ ಏನು ಹೇಳಿದೆ ಆವಾಗ. ಸೊ ಎ ಯು ಬಿನ ತಂದೆ ಅಥವಾ ತಾಯಿ ಅಂತ ಬಂದಾಗ, ತಂದೆ ಆದರೆ ಏನಿರ್ತಾರೆ, ಪಾಸಿಟಿವ್ ಆಗಿರುತ್ತೆ. ಅವ್ರ ಮಗ ಏನಿರ್ತಾನೆ, ಮಗ ಅಥವಾ ಮಗಳು. ಸೊ ಎ ಅಂತ ಬಂದಾಗ ಇಲ್ಲಿರುತ್ತೆ, ಮಗ ಅಥವಾ ಮಗಳು ಏನಿರ್ತಾರೆ ಇಲ್ಲಿರ್ತಾರೆ. ಸೊ ತಂದೆ ಆದರೆ ಪಾಸಿಟಿವ್, ತಾಯಿ ಆದರೆ ನೆಗೆಟಿವ್. ನೆನಪಿದ್ದಲ್ಲ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಅದೇ ಥರನೇ ಎ ಯು ಬಿನ ಹೆಂಡತಿ ಅಂತ ಬಂದಾಗ, ಎ ಈಸ್ ಹೆಂಡತಿ. ನೆಗೆಟಿವ್ ಬಂದಾಗ ಇವರಿಬ್ಬರು ಮಧ್ಯೆ ಲವ್ ಜಾಸ್ತಿ, ಡಬಲ್ ಬಾಂಡು. ಬಿ ಏನಾಗ್ತಾನೆ, ಗಂಡ ಆಗ್ತಾನೆ. ಎ ಯು ಬಿನ ಸಹೋದರ, ಎ ಯು ಬಿನ ಸಹೋದರ ಅಂದರೆ ಪಾಸಿಟಿವ್. ಇವ್ರು ಯಾರು ಅಂತ ಗೊತ್ತಿಲ್ಲ, ಅದಕ್ಕೆ ಎಕ್ಸಾಕ್ಟ್ ನಾವು ಖಾಲಿ ಬಿಡ್ತೀವಿ. ಎ ಬಿ ಇಬ್ಬರೂ ಸಹೋದರರು ಅಂತ ಬಂದಾಗ ಎರಡೂ ಕೂಡ ಪಾಸಿಟಿವ್ ಆಗಿ ಬರೀತೀವ್ರೆ. ಸೊ ನೀಟಾಗಿ ಗೊತ್ತಿರಲಿ. ಇದು ನೀಟಾಗಿ ಅರ್ಥ ಆದರೆ ಇನ್ನೊಮ್ಮೆ ಹೇಳ್ತೀನಿ, ಯಾವ ಕ್ವಶನ್ ಕೊಟ್ಟರು ನೀವು ಅದ್ಭುತವಾಗಿ ಮಾಡ್ತೀರಾ. ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇದೊಂದಿಷ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿ, ಟೈಮು ವೇಸ್ಟ್ ಮಾಡಿದೆ. ನೀಟಾಗಿ ಗಮನವಿಟ್ಟು ಕ್ಲೀನಾಗಿ ಕೇಳಿಸ್ಕೊಳ್ಳಿ, ನೀಟಾಗಿ ಅರ್ಥ ಆಗುತ್ತೆ. ಇದಾದಮೇಲೆ ಸೊ ನೆಕ್ಸ್ಟು ನಿಮಗೆ ಟಾಪಿಕ್ ಹೋಗೋಣ, ಕ್ವಶನ್ಸಿಗೆ ಹೋಗೋಣ. ನೀಟಾಗಿ ನಿಮಗೆ ಎಲ್ಲ ಕ್ವಶನ್ಸ್ಗಳು ಅರ್ಥ ಹೋಗ್ತಾ ಹೋಗ್ತದೆ. ವೆರಿ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಯುವರ್ ಟೈಪ್ 1 ಕ್ವಶನ್ ಅಂತ ಕರೀತಾರೆ. ಟೈಪ್ 2, ಟೈಪ್ 3, ಟೈಪ್ 4, ಟೈಪ್ 5 ಇದೆಲ್ಲ ಅವೆಲ್ಲ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ. ಯಾಕೆಂದರೆ ಬೇಸಿಕ್ ಕೇಳೋಕ್ಕೆ ನನಗೆ 1/2 hour ಬೇಕಾಗುತ್ತೆ. ಯಾಕಂದರೆ ಬ್ಲಡ್ ರಿಲೇಷನ್ನೇ ಹಂಗೆ. ಬಟ್ ನೀಟಾಗಿ ಅರ್ಥ ಆಗುತ್ತೆ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದ್ದೇನೆ. ನೀಟಾಗಿ ನೋಡಿ, ನೀಟಾಗಿ ಅರ್ಥ ಆಗುತ್ತೆ ಇವರೇ. ಸೊ ಏನು ಎತ್ತ ಅನ್ನೋದನ್ನು ನೋಡ್ತಾ ಹೋಗೋಣ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಕ್ವಶನ್ ನಂಬರ್ 1 ಬಿಟ್ಟು ಎಲ್ಲಿಗೆ ಬಂದುಬಿಟ್ಟೆ. ಕಡೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಅವಾಗಲೇ ಏನು ಹೇಳಿದ್ದೆ ಅದನ್ನೇ ಹೇಳ್ತಾ ಹೋಗ್ತೀನಿ. ಏನಂತೆ, ಎ ಯು ಸಿನ ತಂದೆ. ನಾನು ಏನು ಹೇಳಿದೆ, ಟೈಪ್ 1 ವೆರಿ ವೆರಿ ಇಂಪಾರ್ಟೆಂಟು. ಇದು ಟೈಪ್ 1 ಕ್ವಶನ್ ಇವರೇ. ಟೈಪ್ 1 ಕ್ವಶನ್ ನೀಟಾಗಿ ಅರ್ಥ ಆಗಲಿ. ಇದು ಯಾಕಂದರೆ ನಿಮಗೆ ಇತ್ತೀಚೆಯಲ್ಲಿ KS ಆಗಿರ್ಬೋದು ಅಥವಾ ಎನಿ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಆಗಿರ್ಬೋದು, ಯಾವ ಎಕ್ಸಾಮ್ ತೊಗೊಂಡ್ರೂ ಕೂಡ ನಿಮಗೆ ಈ ಟೈಪ್ 1 ಮೇಲೆ ತುಂಬ ಕ್ವಶನ್ ಕೇಳ್ತಾನೆ. ಈ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇದ್ರ ಮೇಲೆ ಅವಾಗ ಕ್ವಶನ್ ಕೇಳಿದ್ರೆ, ಇವಾಗ ಸ್ವಲ್ಪ ಏನು ಮಾಡ್ತಾನೆ, ಸ್ಟೇಟ್ ಗೌರ್ಮೆಂಟಲ್ಲೂ ಬರ್ತಾ ಹೋಗೇನೆ. ಬಟ್ ಈ ಟೈಪ್ 1 ಅದಕ್ಕೆ ನಾನು ಏನು ಮಾಡಿದೆ, ಸ್ವಲ್ಪ ಇಂಪಾರ್ಟೆಂಟ್ ಕ್ವಶನ್ಸ್ನ, ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಟೈಪ್ 1 ಅಂತ ಹಾಕೋದೇನೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಮಾಡ್ತಾರೆ. ಭಾಳ ಈಸಿ ಆಗಿರೋ ಟಾಪಿಕ್ ಟೈಪ್ 1. ಡಯಾಗ್ರಾಮ್ನ ಬರ್ತಾ ಹೋಗ್ತೀನಿ. ಇದೊಂದು ಕ್ವಶನ್ ನೀಟಾಗಿ ಕೇಳಿಸ್ಕೊಳ್ಳಿ. 10 ನಿಮಿಷ ಈ ಕ್ವಶನ್ನ ಮಾಡ್ತೀನಿ. ರಿಮೈನಿಂಗ್ ಉಳಿದಿರೋ ಕ್ವಶನ್ನ 5 ನಿಮಿಷ ಬೇಡ, 3 ನಿಮಿಷದಲ್ಲಿ ನೀವೇ ಮಾಡ್ತಾ ಹೋಗ್ತೀರಾ. ಕ್ಲೀನಾಗಿ ಗಮನವಿಟ್ಟು ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. 100ಗೆ 100% ನೀವು ಮಾಡ್ತೀರಾ. ಎ ಯು ಬಿನ ತಂದೆ. ಯಾರು ತಂದೆ? ಎ ತಂದೆ. ಈಗ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಕ್ವಶನ್ನ. ಎ ಯು ಸಿಯ ತಂದೆ ಅಥವಾ ಸಿನ ತಂದೆ. ಎ ಯು ಸಿಯ ತಂದೆ ಅಂದರೆ ಎ ಯಾರು? ತಂದೆ. ಆ ಡಯಾಗ್ರಾಮ್ ಬರೆಯೋಣ. ಸೊ ಎ ಎಂಬುವನು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಎ ಎಂಬುವನು ತಂದೆ. ಯಾರಿಗೆ? ಸಿಗೆ. ಅಲ್ಲಿ ನಾನು ಎ ಬಿ ಅಂತ ಹೇಳಿದ್ರೆ ಸ್ವಲ್ಪ ಚೇಂಜ್ ಮಾಡ್ತಾನೆ. ಸಿಗೆ ಅಂತ ಬಂದಾಗ ಸಿ ಎಂಬುವನು ಗಂಡು ಮಗನೋ ಹೆಣ್ಣು ಮಗಳೋ ಗೊತ್ತಿಲ್ಲ, ಇದನ್ನು ಹಂಗೆ ಇಡಬೇಕು. ಇದು ಫಸ್ಟ್ನೇ ಸ್ಟೇಟ್ಮೆಂಟಿಗೆ ಫಸ್ಟ್ನೇ ಡಯಾಗ್ರಾಮ. ಎಲ್ಲ ಡಯಾಗ್ರಾಮ್ನ ಬರೆಯೋಣ, ಆಮೇಲೆ ಜಾಯಿನ್ ಮಾಡ್ತಾ ಹೋಗೋಣ. ನೀಟಾಗಿ ಅರ್ಥ ಸ್ನೇಹಿತರೆ. ನೆಕ್ಸ್ಟು ಡಿ ಯು ಬಿನ ಮಗ. ಡಿ ಏನಾಗ್ತಾನೆ? ಮಗ ಆಗ್ತಾನೆ. ಯಾರಿಗೆ? ಬಿಗೆ. ನಿಮಗೆ ಅದು ಹೇಳದೆ ಮಾಡ್ಬಿಟ್ನಲ್ಲ. ಸೊ ಎ ಯು ಬಿನ ತಂದೆ ಅಂತ ಬಂದಾಗ ಎ ತಂದೆ ಆಗಿರ್ತಾನೆ, ಬಿ ಏನಾಗ್ತಾನೆ? ಮಗ ಆಗ್ತಾನೆ. ಅದೇ ರೀತಿಯೇ ಎ ಯು ಬಿನ ಮಗ ಅಂತ ಮೆನ್ಷನ್ ಮಾಡಿದೆ. ಎ ಯಾರು?
ಮಗ ಎ ಯಾರು ಮಗ ಅಂದ್ರೇನು ಪಾಸಿಟಿವ್. ಇವ್ರು ಯಾರು ಇವನು ಮಗ ಆದರೆ ಇವನು ಅಂದರೆ ಎ ಮಗ ಆದರೆ ಇವನು ತಂದೆ ಅಥವಾ ತಾಯಿ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಅಥವಾ ತಂದೆನೇ ಆಗಿರ್ಬೋದು ತಾಯಿಯೇ ಆಗಿರ್ಬೋದು. ತಂದೆ ತಾಯಿ ನಾವು ಮೇಲೆ ಇರ್ತೀವಲ್ಲ, ಸೊ ಮೇಲೆ ಸ್ಥಾನ ಇರ್ತಲ್ಲ, ಅದಕ್ಕೆ ಏನು ಮಾಡ್ತೀವಿ ತಂದೆ ಅಥವಾ ತಾಯಿ ನಾವು ಖಾಲಿ ಬಿಡ್ತೀವಿ. ಸೊ ಆ್ಯಸ್ ಇಟ್ ಇಸ್ ಇದೊಂದು ಚೂರು ಹೇಳೋದು ಮರ್ತ್ಬಿಟ್ಟೆ ಸ್ನೇಹಿತರೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಕೇಳ್ಕೊಳ್ಳಿ ಇಲ್ಲಿ ಡಿ ಯು ಬಿನ ಮಗ ಯಾರ ಮಗ ಡಿ ಮಗ. ಡಿ ಮಗ ಅಂತ ಬಂದಾಗ ಡಿ ಏನು ಪಾಸಿಟಿವ್, ಕ್ಲಿಯರ್ಲ್ಲ. ಮಗ ಅಂತ ಬಂದಾಗ ಇವ್ರು ಯಾರು ತಂದೆನೂ ಆಗಿರ್ಬೋದು ಅಥವಾ ತಾಯಿನೂ ಆಗಿರ್ಬೋದು. ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಲ್ಲ, ತಂದೆ ಅಥವಾ ತಾಯಿ ಯಾರೋ ಒಬ್ಬರು ಆಗಿರ್ತಾರೆ. ಬಟ್ ತಂದೆ ತಾಯಿ ನಾವೇನು ಮಾಡ್ತೀವಿ ಮೇಲಿನ ಸ್ಥಾನ ಕೊಡ್ತೀವಿ, ಅದಕ್ಕೆ ಏನು ಮಾಡ್ತೀವಿ ಬಿ ಅಂತ ಬರಿತೀವಿ. ಇದು ಪಾಸಿಟಿವ್ ಬರೆಯೋಕ್ಕಾಗಲ್ಲ, ನೆಗೆಟಿವ್ ಬರಲ್ಲ. ಎರಡನೇ ಸ್ಟೇಟ್ಮೆಂಟಿಗೆ ಎರಡನೇ ಡಯಾಗ್ರಾಮ್ ನೀಟಾಗಿ ಅರ್ಥ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಮೂರವನ ಇ ಯು ಎನ ಸಹೋದರ ಈಸಿದಲ್ಲ. ಇ ಯು ಎನ ಸಹೋದರ ಇ ಯು. ಈ ಎಂಬುವನು ಯಾರು ಸಹೋದರ ಅಂತೆ. ಈ ಎಂಬುವನು ಸಹೋದರ ಅಂದರೆ ಯಾರು ಸಹೋದರ ಅಂತ ಬಂದಾಗ ಏನು ಬರಬೇಕು ಪಾಸಿಟಿವ್ ಬರ್ತೀವಿ. ಯಾರಿಗೆ ಎಗೆ. ಎ ಅಂತ ಬಂದಾಗ ಸಿಂಗಲ್ ಬಾಂಡು ಎ ಅಂತ ಬರಿತೀವಿ. ಇದು ಕ್ಲಿಯರ್. ಇದು ನಮ್ಮ ಪಾಸಿಟಿವ್ ನೆಗೆಟಿವ್ ಎಕ್ಸಾಕ್ಟ್ ಹೋಗಿ ಸರ್ ಇಲ್ಲಿದೆ ಅಲ್ಲ ಗೊತ್ತು, ಬಟ್ ಹಿಂಗಿರಲಿ. ಮೂರನೇ ಸ್ಟೇಟ್ಮೆಂಟಿಗೆ ಮೂರನೇ ಡಯಾಗ್ರಾಮ್ ಕ್ಲಿಯರಾ. ನೆಕ್ಸ್ಟ್ ನಾಲ್ಕನೇ ಸ್ಟೇಟ್ಮೆಂಟು ಸಿ ಯು ಡಿನ ಸಹೋದರಿ. ಸಿ ಯು ಡಿನ ಸಹೋದರಿ ನಾಲ್ಕನೇ ಸ್ಟೇಟ್ಮೆಂಟು. ಸಿ ಯು ಯಾರು ಸಹೋದರಿ ಅಂತೆ. ಯಾರಂತೆ ಸಿ ಯು ಏನಂತೆ ಸಹೋದರಿ ಅಂತೆ. ಸಿ ಎಂಬುವಳು ಏನಂತೆ ಸಹೋದರಿ ಅಂದ್ರೇನು ನೆಗೆಟಿವ್. ಯಾರಿಗೆ ಡಿಗೆ ಸಿಂಗಲ್ ಬಾಂಡು ಡಿ. ಡಯಾಗ್ರಾಮ್ ನೀಟ್ ಅರ್ಥ ಆದ್ರೂರ ಕ್ಲೀನ್ ಅರ್ಥ ಆಗ್ತಿಲ್ಲ. ಇನ್ನೊಮ್ಮೆ ನೀಟ್ ಅಂದರೆ ಡಯಾಗ್ರಾಮ್ನ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇನ್ನೊಮ್ಮೆ ಹೇಳ್ತಾ ಹೋಗ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಸ್ಟೇಟ್ಮೆಂಟನ್ನು ಎ ತಂದೆ ಯಾರಿಗೆ ಸಿಗೆ ಕ್ಲಿಯರಾ. ಎರಡನೇ ಸ್ಟೇಟ್ಮೆಂಟು ಡಿ ಮಗ ಯಾರಿಗೆ ಬಿಗೆ ತಂದೆ ತಾಯಿ ಮೇಲೆ ಇಡ್ತಾರೆ. ನೆಕ್ಸ್ಟು ಎ ಸಹೋದರ ಸಾರಿ ಈ ಸಹೋದರ ಯಾರಿಗೆ ಎಗೆ. ಎ ಗೊತ್ತಿಲ್ಲ ಎಕ್ಸಾಕ್ಟಾಗಿ. ನೆಕ್ಸ್ಟು ಸಿ ಯು ಡಿನ ಸಹೋದರಿ. ಸಿ ಸಹೋದರಿ ಅಂದರೆ ನೆಗೆಟಿವ್. ಸಹೋದರಿ ಸಿಂಗಲ್ ಬಾಂಡು. ಗಂಡ ಹೆಂಡತಿಗೆ ಡಬಲ್ ಬಾಂಡು. ನೆಕ್ಸ್ಟು ಯಾರಿಗೆ ಡಿ ನಮಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬರದೆ. 4 ಸ್ಟೇಟ್ಮೆಂಟ್ ಕೊಟ್ಟೇನೆ. 4 ಸ್ಟೇಟ್ಮೆಂಟಿಗೆ 4 ಡಯಾಗ್ರಾಮ್ ಇದೇ ಥರ ಬರ್ಕೊಳ್ಳಿ. ಆಮೇಲೆ ನಾವು ಏನು ಮಾಡೋಣ ಮರ್ಜ್ ಮಾಡೋಣ. ನಿಮಗೆ ಹಳೆಯ ಕಾಲ ಆಯಿತು ಹೆಂಗಂದರೆ ಲೈಕ್ ಕ್ವಶನ್ಸ್ಗಳನ್ನ ಯಾವ ಥರ ಕೇಳ್ತಾನೆ. ಒಂದು ಸಂಸಾರದಲ್ಲಿ 3 ಜನ ಗಂಡು ಮಕ್ಕಳು 5 ಜನ ಹೆಣ್ಮಕ್ಳು ಇರ್ತಾರೆ. ಅವು ಕ್ವಶನ್ಸ್ಗಳು ಬರ್ತವೆ. ಬಟ್ ಅದು ಇತ್ತೀಚೆಗೆ ಈ ಥರ ಕ್ವಶನ್ಸ್ಗಳನ್ನ ರೈಸ್ ಮಾಡೋದು ಜಾಸ್ತಿ. ಅದು ಬಿಟ್ಟರೆ ಎ ಪ್ಲಸ್ ಬಿ ಅಂತ ಮೆನ್ಷನ್ ಮಾಡ್ತಾನೆ. ಪ್ಲಸ್ ಅಂದಾಗ ಏನು ಬಿನ ತಂದೆ, ಪ್ಲಸ್ ಅನ್ನೋ ತಂದೆ ಆಗಿರುತ್ತೆ. ಈ ಥರ ಕ್ವಶನ್ ಮಾಡ್ತಾ ಹೋಗ್ತಾನೆ. ಇವನ್ನೆಲ್ಲವೂ ನೆಕ್ಸ್ಟ್ ವೀಡಿಯೋದಲ್ಲಿ ನೀಟಾಗಿ ಹೇಳ್ತಾ ಹೋಗ್ತಾ ಇರ್ತಾರೆ. ಟೈಪ್ 2 ಅದ್ರ ಬಗ್ಗೆನೇ ಮಾತಾಡೋದು. ಬಟ್ ಟೈಪ್ 1 ಅರ್ಥ ಆದರೆ ಟೈಪ್ 2 ಅರ್ಥ ಆಗೋದು. ಟೈಪ್ 2 ಅರ್ಥ ಆದರೆ ಟೈಪ್ 3 ಅರ್ಥ ಆಗೋದು. ಒಂದಕ್ಕೊಂದು ಲಿಂಕ್ ಇರ್ತಾ ಸಿಗ್ತಾರೆ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. 4 ಸ್ಟ್ಯಾಂಡರ್ಡ್. ಹಾಗಾದರೆ ಕ್ವಶನ್ ಬರೋಣ. ಹಾಗಾದರೆ ಬಿ ಯು ಡಿಗೆ ವೆರಿ ಇಂಪಾರ್ಟೆಂಟು. ಎಲ್ಲ ಮಾಡ್ತಾರೆ ಬಟ್ ಆನ್ಸರ್ ಮಾಡುವಾಗ ತುಂಬ ಜನ ಏನು ಮಾಡ್ತಾರೆ ಸಮಸ್ಯೆಗೆ ಯೂಸ್ ಮಾಡ್ತಾರೆ. ಅಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಬರಬೇಕು. ಸ್ವಲ್ಪ ಕ್ವಶನ್ಸು ನೋಡಿದ್ರೆ ಇನ್ನೊಂದು ಸ್ಟೇಟ್ಮೆಂಟ್ ಬರಬೇಕು. ಅಲ್ಲಿ ಏನಂದರೆ ಬೀನು ಗಂಡು ಮಗ ಅಂದರೆ ಬಿ ಯು ಗಂಡು ಮಗ ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಬರೋಕೆ ನೋಡಿದ್ರೆ ಬಿ ಯು ಗಂಡು ಮಗ ಅಂತ ಇರಬೇಕು. ನೋಡೋಣ ಡಯಾಗ್ರಾಮ್ ಹಾಕೋಣ. ಇದಿರಲಿ ಸದ್ಯಕ್ಕೆ ಈ 4 ಸ್ಟೇಟ್ಮೆಂಟಿಗೆ 4 ಸ್ಟೇಟ್ಮೆಂಟ್ ಬರದೆ. ಅಲ್ಲಿ ಬಿ ಯು ಗಂಡು ಮಗ ಅಂತ ಇರಬೇಕು ಸ್ಟೇಟ್ಮೆಂಟಲ್ಲಿ. ಎಲ್ಲ ಕ್ವಶನ್ ಓದಿ ನೆನಪಿದೆ, ಅದಕ್ಕೋಸ್ಕರ ಹೇಳ್ತಿರೋದು. ಬಿ ಯು ಗಂಡು ಮಗ ಅಂತ ಮುಂದೆ ಇರಬೇಕು. ಗೊತ್ತಿಲ್ಲ, ನೋಡೋಣ ಮುಂದೆ. ನೋಡಿ ಇದು ನೀಟಾಗಿ ಡಯಾಗ್ರಾಮ್ ಮಾಡ್ತದ. ಈ ಡಯಾಗ್ರಾಮ್ ಮಾಡ್ತಾ ಆದಾಗ ಡಯಾಗ್ರಾಮ್ನ ಜಾಯಿನ್ ಮಾಡಬೇಕು. ಯಾವ ಥರ ಜಾಯಿನ್ ಮಾಡಬೇಕು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಡಯಾಗ್ರಾಮ್ನ ಬರೆದ್ರಿ, ಬಟ್ ಜಾಯಿನ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟು. ಜಾಯಿನ್ ಆಗೋದನ್ನು 1 ಅಲ್ಲ 2 ಟೈಮ್ 3 ಟೈಮ್ ಹೇಳ್ಕೊಡ್ತೀನಿ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಜಾಯಿನ್ ಯಾವ ಥರ ಮಾಡ್ತೀವಿ ಏನು ಅದನ್ನು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಹೆಂಗೆ ಮಾಡ್ತೀವಿ, ಇಲ್ಲಿ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ವಿಚ್ ಎವರ್ ಯು ಕಂಫರ್ಟಬಲ್ ಯಾವುದಾದ್ರು ಒಂದು ತೊಗೊಳ್ಳಿ. ಬೇಕಾದ್ರೆ ಫಸ್ಟ್ ಇಯರ್ ತೊಗೊತೀನಿ. ಏನು ಕೊಟ್ಟೇನೆ ಎ ಪಾಸಿಟಿವ್ ಕೊಟ್ಟೇನೆ, ಪಾಸಿಟಿವ್ ಬರ್ದೆ. ಈ ಸ್ಟೇಟ್ಮೆಂಟ್ ಕೆಳಗಡೆ ಸಿ ಇದೆ, ಸಿ ಬರ್ದೆ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಫಸ್ಟ್ನೇ ಸ್ಟೇಟ್ಮೆಂಟ್ ಬರ್ದನ ಕಲಾಸು. ಇವಾಗ ನಾನು ಫಸ್ಟ್ನೇ ಸ್ಟೇಟ್ಮೆಂಟ್ನ ಬರೆದೆ ಅಂದರೆ ಎ ಸಿ ಅಂತ ಬರೆದಾಗ ಈ ರಿಮೈನಿಂಗ್ ಉಳಿದಿರುವಂಥ 3 ಸ್ಟೇಟ್ಮೆಂಟಲ್ಲಿ ಎ ಮತ್ತು ಸಿ ಇರುವಂಥದ್ದು ಯಾವ್ದಾರ ಇದೆಯಾ ಚೆಕ್ ಮಾಡಿ. ಸೊ ಇದರ ಬರೀ ಇದರಲ್ಲಿ ಎ ಇದೆಯಾ ಸಿ ಇದೆಯಾ, ಇದ್ರಿಗೆ ಎ ಸಿ ಇಲ್ಲ ಅಂದರೆ ಇದನ್ನು ಬೇಡ ಸದ್ಯಕ್ಕೆ. ಇಲ್ಲಿ ಎ ಸಿ ಇದೆಯಾ, ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ. ಈ ಡಯಾಗ್ರಾಮ್ನ ಎಕ್ಸಾಕ್ಟಾಗಿ ಇಲ್ಲಿ ಬರೀತೀನಿ. ಎ ಇದೆ, ಎ ಇಲ್ಲಿ ಬರೆದಾಗ ಇಲ್ಲಿ ಈ ಕಡೆಯಿಂದ ಎನ ಪಕ್ಕದಲ್ಲಿ ಏನಿದೆ ಇ ಇದೆ, ಇ ಅಂತ ಬರೆದೆ ಪಾಸಿಟಿವ್. ಕ್ಲಿಯರಾ. ಎರಡನೇ ಅಂದರೆ ಈ ಸ್ಟೇಟ್ಮೆಂಟ್ನ ಜಾಯಿನ್ ಮಾಡಿದೆ. ಬೇಕಾದ್ರೆ ಇನ್ನೊಮ್ಮೆ ಹೇಳ್ಕೊಡ್ತೀನಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನೆಕ್ಸ್ಟು ಈ ಸ್ಟೇಟ್ಮೆಂಟ್ ಬರೆದೆ. ಎರಡು ಇವಾಗ ಅಂತ ಇ ಎ ಸಿ ಆಯಿತು. ಇಲ್ಲಿ ಬರೋಣ. ಇಲ್ಲಿ ಇ ಎ ಸಿ ಇರೋದಲ್ಲ, ಇ ಎ ಸಿ ಈ 3ರಲ್ಲಿ ಇರೋದು ಯಾವ್ದಾರು ಒಂದಿದೆಯಾ, ಇದ್ರಾಗಿಲ್ಲ. ಇಲ್ಲಿ ಬರೋಣ.
ಇಲ್ಲಿ 3 ಆಗಿರೋದು ಯಾವ್ದಾರು ಒಂದಿದೆ, ಇಲ್ಲಿದಿಲ್ಲ ಸಿ ಇದೆ, ಇಲ್ಲೂ ಸಿ ಇದೆ. ಅಂದರೆ ಈ ಸ್ಟೇಟ್ಮೆಂಟ್ ಈ ಡಯಾಗ್ರಾಮನ್ನ ಎಕ್ಸಾಕ್ಟಾಗಿ ಬಂದು ಇಲ್ಲಿ ಜಾಯ್ನ್ ಹಾಕ್ತೀನಿ. ಸಿ ಇದೆ, ಸಿ ಇಲ್ಲಿ ನೆಗೆಟಿವ್ ಇದೆ, ಸಿ ನೆಗೆಟಿವ್ ಬರದೆ, ಸಿಂಗಲ್ ಬಾಂಡ್ ಇದೆ, ಡಿಗೆ ಡಿ ಬರದೆ, ವೆರಿ ವೆರಿ ಇಂಪಾರ್ಟೆಂಟು. ಕ್ಲಿಯರಾ? ನೆಕ್ಸ್ಟ್ ಇದಾದ್ಮೇಲೆ ಏನು ಮಾಡ್ತೀವಿ, ಈ ಸ್ಟೇಟ್ಮೆಂಟ್ ಕಲಾಸ ಆಯಿತು. ಉಳಿದಿರೋ ಇದೊಂದು ಸ್ಟೇಟ್ಮೆಂಟು, ಇದನ್ನು ಚೆಕ್ ಮಾಡೋಣ. ಡಿ ಇದೆ, ಡಿನ ತೊಗೊಂಡೋಗಿ ನೀಟಾಗಿ ಇಲ್ಲಿ ಹಚ್ತೀನಿ. ಡಿ ತೊಗೊಂಡೋಗಿ ನೀಟಾಗಿ ಇಲ್ಲಿ ಹಚ್ಚಿದೆ ಅಂದರೆ ಏನಂದರೆ ಡಿ ಇದೆ, ಡಿನ ಮೇಲಿಂದ ಡಿ ಇದೆ, ಡಿ ಏನೋ ಪಾಸಿಟಿವ್, ಡಿ ಪಾಸಿಟಿವ್ ಬರದೆ, ಮೇಲಿಂದ ಮೇಲೆ ಬಿ ಇದೆ, ಬಿ ಬರದೆ. ಆಮೇಲೆ ಯೋಚನೆ ಮಾಡೋಣ ಕೇಳಿದ್ರೆ ಬಿ ನಮಗೆ ಗೊತ್ತಿಲ್ಲ, ಇಷ್ಟು ಬರದೆ. ಕ್ಲೀನಾಗಿ ಗಮನವಿಟ್ಟು ಕಿವಿ ಕೊಟ್ಕೊಳ್ಳಿ. ಇಸ್ ನಾಟ್ ಆ್ಯಂಡ್ ಡಿಫಿಕಲ್ಟ್, ಇಸ್ ವೆರಿ ವೆರಿ ಈಸಿ. ಇಂಪಾರ್ಟೆಂಟ್ ಕ್ವಶನ್ನು ಹೌದು. ಇನ್ನೊಮ್ಮೆ ಹೇಳ್ತೀನಿ, ಗಮನವಿಟ್ಟು ಕಿವಿ ಕೊಟ್ಟು ಕಸಲ್ಲ, ಈ ಸ್ಟೇಟ್ಮೆಂಟ್ ಇಲ್ಲ ಬರ್ರಿ, ಬಿ ಇಷ್ಟೇ ಇರೋದು. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಇನ್ನೊಮ್ಮೆ ನಿಮಗೆ ಮರ್ಜ್ ಮಾಡೋದನ್ನ ಹೇಳ್ತೀನಿ, ಆಮೇಲೆ ಆನ್ಸರ್ ಮಾಡೋದು ಸೆಕೆಂಡರಿ. ನೀಟಾಗಿ ಮರ್ಜ್ ಮಾಡಿ ಹೇಳ್ತೀನಿ ಕೇಳಿ. ಸ್ಟೇಟ್ಮೆಂಟ್ನ ನೋಡಿದೆ, ಡಯಾಗ್ರಾಮನ್ನ ಬರೆದೆ. ಕ್ಲಿಯರಾ? ಡಯಾಗ್ರಾಮ್ ಬರೆದಾಗ ನಿಮಗೆ ಯಾವ ಡಯಾಗ್ರಾಮ್ ಬೇಕಾಗುತ್ತೆ, ಮೀನ್ಸ್ ಈ 4 ಬರಲಿ 5 ಬರಲಿ, ಯಾವುದಾದರೂ ಒಂದು ಡಯಾಗ್ರಾಮ್ನ ಬರೀರಿ. ಈ ಡಯಾಗ್ರಾಮ್ನ ಬರೆದೆ. ಏನು ಬರೆದೆ? ಎ ಪ್ಲಸ್ಸು ಸಿ ಅಂತ ಬರೆದೆ, ಎ ಪ್ಲಸ್ ಸಿ ಅಂತ ಬರೆದೆ. ಇಲ್ಲಿ ಸೈಡಿಗೆ ಬರ್ತೀನಿ, ಎ ಪ್ಲಸ್ ಕೆಳಗಡೆ ಸಿ ಇದೆ, ಸಿ ಅಂತ ಬರೆದೆ. ಫಸ್ಟ್ನೇದು ಬರೆದ್ನ. ಈ ಎ ಸಿ ಮತ್ತು ಈ ರಿಮೈನಿಂಗ್ ಉಳಿದಿರೋ 3 ಸ್ಟೇಟ್ಮೆಂಟಲ್ಲಿ ಎ ಸಿ ಎಲ್ಲಿದೆ ಚೆಕ್ ಮಾಡ್ಕೊಂಡ್ರೆ, ಇದರಲ್ಲಿ 2ರಲ್ಲಿ ಎ ಸಿ ಇಲ್ಲ, ಬಟ್ ಇದರಲ್ಲಿ ಎ ಸಿ ಇದೆ. 3ನೇ ಸ್ಟೇಟ್ಮೆಂಟಲ್ಲಿ ಎ ಎಲ್ಲಿದೆ, ಎನ ಪಕ್ಕದಲ್ಲಿ ಯಾರಿದ್ದಾರೆ, ಇ ಇದ್ದಾರೆ, ಎನ ಪಕ್ಕದಲ್ಲಿ ಯಾರಿದ್ದಾರೆ, ಇ ಇದ್ದಾರೆ. ಅಂದರೆ ಇದನ್ನು ಎಕ್ಸಾಕ್ಟಾಗಿ ಇಲ್ಲಿ ಬಂದು ಡ್ರಾಗ್ ಮಾಡ್ತೀನಿ ಅಷ್ಟೇ. ಎ ತಗೊಂಬಂದು ಇಲ್ಲಿ ಹಾಕ್ತೀನಿ, ಎ ಪಾಸಿಟಿವ್ ಇದೆ, ಪಕ್ಕದಲ್ಲಿಂದ ಇ ಇದೆ, ಇ ಏನೋ ಪಾಸಿಟಿವ್. ಕ್ಲಿಯರಾ? ನೆಕ್ಸ್ಟು ಈ ಸ್ಟೇಟ್ಮೆಂಟ್ ಮುಗೀತು. ನನಗೆ ಇಲ್ಲಿ ಹೇಳಿದೆ ಇ ಎ ಸಿ ಅಥವಾ ಇ ಎ ಸಿ ಇದರಲ್ಲಿ ಚೆಕ್ ಮಾಡೋಣ. ಇ ಎ ಸಿ ಇದ್ರಾಗಿಲ್ಲ, ಮತ್ತು 3ನೇ ಸ್ಟೇಟ್ಮೆಂಟ್ ಬಂದೆ ಇ ಎ ಸಿ ಇದೆ. ಅಂದರೆ ಇ ಎ ಸಿಯಲ್ಲಿ ಸಿ ಎಲ್ಲಿದೆ, ಇದನ್ನು ತಗೊಂಬಂದು ಸುಮ್ಮನೆ ಡ್ರ್ಯಾಗ್ ಮಾಡ್ತೀನಿ. ಸಿ ನೆಗೆಟಿವ್, ಇಲ್ಲಿ ಬಂದು ಡಿ ಬರೆದೆ. ಕ್ಲಿಯರಾ? ನೆಕ್ಸ್ಟ್ ಆಯಿತು, ಇದು ಕಲಾಸ ಆಯಿತು. ನೆಕ್ಸ್ಟ್ ಉಳಿದಿರೋದು ಒಂದೇ, ಇದು ಜಾಯ್ನ್ ಆಗೇ ಆಗುತ್ತೆ. ಡಿ ಇದೆ, ಇಲ್ಲೂ ಡಿ ಇದೆ, ಇ ಡಿ ಬೇರೆ ಅಲ್ಲ, ಎರಡೂ ಒಂದೇ. ಡಿ ಪಾಸಿಟಿವ್, ಇದ್ರ ಮೇಲೆ ತಗೊತಾರೆ, ಡಿನ ಮೇಲೆ ಇರುತ್ತೆ, ಡಿನ ಮೇಲೆ ಬಿ ಅಲ್ಲ, ಬಿನ ಆ್ಯಸ್ ಇಟ್ ಇಸ್ ಬರ್ತದೆ. ಈ ಎಕ್ಸಾಕ್ಟ್ ಡಯಾಗ್ರಾಮ್ನ ಇಲ್ಲಿ ಬರ್ತೀನಿ. ಕ್ಲಿಯರ್ ಇವರೇ? ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಇದನ್ನು ಎಷ್ಟು ನೀಟಾಗಿ ಬರೀತೀವಿ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಇದು ಬರೆಯೋದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಎಷ್ಟು ಇಂಪಾರ್ಟೆಂಟು, ಆನ್ಸರ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಅವರೇ. ಬ್ಲಡ್ ರಿಲೇಷನಲ್ಲಿ ಇದೇ ಇಂಪಾರ್ಟೆಂಟು. ಇದೊಂದು ಕ್ವಶನ್ ನಿಮಗೆ ಬೇಕಾದ್ರೆ ರಿಪೀಟ್ ಮಾಡಿ ಕೇಳಿ, ನೀಟಾಗಿ ಅರ್ಥ ಆಗಿಸ್ತಿದ್ದಾರೆ. ಇದೊಂದು ಇನ್ನೊಮ್ಮೆ ಹೇಳ್ತೀನಿ, ಈ ಕ್ವಶನ್ ನೀವು ಅರ್ಥ ಮಾಡ್ಕೊಂಡೆ ಅಂದರೆ ಅವ್ನು ಯಾವ ಟೈಪರ ಕೊಟ್ಟರೆ ನೀವು ಕ್ವಶನ್ ಆನ್ಸರ್ ಮಾಡ್ತೀವಿ. ಬಟ್ ಒಂದೇ ಟೈಪ್ ಇರೋದು, 2ನೇ ಟೈಪ್ ಸ್ವಲ್ಪ ಲಿಂಕ್ ಇರುತ್ತೆ ಅಷ್ಟೇ. ಅದು ಬಿಟ್ಟರೆ ಏನಿರಲ್ಲ, ಗೊತ್ತಿಲ್ಲ. ಇಷ್ಟ ಆಯ್ತು. ಇವಾಗ ಏನು ಮಾಡೋಣ, ಸ್ವಲ್ಪ ಯೋಚನೆ ಮಾಡ್ತಾ ಅನಿಸ್ತದೆ. ಏನಿದಲ್ಲಿ ನೋಡೋಣ. ಇಲ್ಲಿ ನೋಡಿ, ಏನಂದರೆ ಎ ಇದೆ, ಸ್ವಲ್ಪ ಕಂಪ್ಲೀಟ್ ಡಯಾಗ್ರಾಮ್ ಇನ್ನೂ ಕಂಪ್ಲೀಟ್ ಇಲ್ಲ, ಇನ್ಕಂಪ್ಲೀಟ್ ಇದೆ. ಇದು ಕಂಪ್ಲೀಟ್ ಮಾಡ್ತಾ ಹೋಗೋಣ. ಡಯಾಗ್ರಾಮ್ ಇನ್ಕಂಪ್ಲೀಟ್ ಇದೆ. ಯಾಕೆ ಅಂದರೆ ಆ ಡಯಾಗ್ರಾಮ್ ಕಂಪ್ಲೀಟ್ ಮಾಡೋಣ, ಅಥವಾ ಇಷ್ಟೇ ನಿಲ್ಲಿಸ್ರಿ ಕ್ವಶನ್ ಹೋಗೋಣ ಬೇಕಾರೆ. ಹಾಗಾದರೆ ಬಿ ಯು ಯಾರಿಗೆ, ಹೀಗೆ ಏನಾಗಬೇಕು? ಹಾಗಾದರೆ ಬಿ ಯು ಹೀಗೆ ಏನಾಗಬೇಕು ನನಗೆ ನನ್ನ ಕ್ವಶನ್ ಕೇಳ್ತಾರೆ. ಇವರು ನನಗೆ ಗೆ ಎಂಬುವಂಥದ್ದು ಏನಾದರೂ ಇದ್ದರೆ, ಯಾರಿಗೆ ಅಂದರೆ ಇವರಿಗೆ, ಬಿ ಯು ಯಾರಿಗೆ, ಹೀಗೆ ಅಂದರೆ ಯಾರಿಗೆ ಅಂತ ಇದೆಯಲ್ಲ, ಈ ಗೆ ಅನ್ನೋದು ನಾವೇನು ಮಾಡ್ತೀವಿ, ಪಾಯಿಂಟ್ ಔಟ್ ಮಾಡಿ ಯಾರಿಗೆ ಬಿ ಯು ಏನಾಗಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ಇದು ಹೇಳ್ತೀನಿ, ಡಯಾಗ್ರಾಮ್ ಕಂಪ್ಲೀಟ್ ಮಾಡಿ ನಿಮಗೆ ನೀಟ್ ಹೇಳ್ತೀನಿ. ಹಾಗಾದರೆ ಬಿ ಯು ಯಾರಿಗೆ, ಹೀಗೆ, ಈ ಎಲ್ಲಿದೆ, ಇಲ್ಲೈತಿ, ಇದನ್ನು ನಾನು ಪಾಯಿಂಟ್ ಮಾಡಬೇಕು. ಇದು ವೆರಿ ವೆರಿ ಇಂಪಾರ್ಟೆಂಟು, ಇದು ಪಾಯಿಂಟ್ ಮಾಡಬೇಕು. ಇವರಿಗೆ ಬಿ ಏನಾಗಬೇಕು ಅಂದರೆ, ಇಲ್ಲಿಂದ ಅಂದರೆ ಬಿ ಇಲ್ಲಿ ಬಂದೆ, ಇವರಿಬ್ಬರು ಏನೋ 2 ಪ್ಲಸ್ ಇದೆ, ಸಹೋದರ 2 ಪ್ಲಸ್ ಇದೆ, ಇವರ ಅಣ್ಣ ಅಂತ ಏನ್ಕೊಳ್ಳಿ, ಅಣ್ಣ ಅಂದ್ಕೊಡ್ರಿ. ಅಣ್ಣ ಅಂದ್ಕೊಂಡ್ರೆ ಅಣ್ಣನ, ಇವ್ರು ಏನಾಗಬೇಕು, ಲಿಂಕ್ ಇಲ್ಲಿಂದ ಇಲ್ಲಿಗೆ ಲಿಂಕ್ ಇಲ್ಲಲ್ಲ, ಅದು ಲಿಂಕ್ ಮಾಡಬೇಕು. ಇನ್ನು ಡಯಾಗ್ರಾಮ್ ಇನ್ಕಂಪ್ಲೀಟ್ ಅದಲ್ಲ, ಇವಾಗ ಕಂಪ್ಲೀಟ್ ಮಾಡ್ತೀನಿ. ಗಮನವಿಟ್ಟು ಕಿವಿ ಕೊಟ್ಟು ಕೆಲಸಗಳು ನೀಟಾಗಿ ಕಂಪ್ಲೀಟ್ ಮಾಡ್ತೀನಿ. ಏನು ಕಂಪ್ಲೀಟ್ ಮಾಡ್ತೀನಿ ಕೆಲಸಗಳು ನೋಡಿ. ಇದು ಫಾರ್ ಎಕ್ಸಾಂಪಲ್ ನಾನು ಅಂದ್ಕೊಡ್ರಿ, ಇದ್ಯಾರಿದು, ನನ್ನ ಮಗಳು ತಾನೆ, ನನ್ನ ಮಗಳ ಇವನ್ಯಾರಿದು, ನನ್ನ ಮಗಳ ಅಣ್ಣ ಅಥವಾ ಸಹೋದರ, ನನ್ನ ಮಗಳ ಸಹೋದರ ಇವನ್ಯಾರಿದು, ನನ್ನ ಮಗಳ ಸಹೋದರ. ಫಾರ್ ಎಕ್ಸಾಂಪಲ್ ಇದು ನಾನು ಅಂತ ಅಂದ್ಕೊಡ್ರಿ, ನನ್ನ ಮಗಳ ಸಹೋದರ ಇವನ್ಯಾರಿದು, ನನ್ನ ಮಗ. ಇವ್ರು ಯಾರ್ದು, ನನ್ನ ಮಗನ ತಂದೆ ಅಥವಾ ತಾಯಿ ಅಲ್ವಾ. ಇನ್ನು ತಂದೆ ಆದರೆ ಇವ್ರು ಏನಾಗಬೇಕು, ಕಾಮನ್ ಸೆನ್ಸು, ಇವರಿಬ್ಬರಿಗೂ ಮದುವೆ ಆಗಿದೆ, ಇದು ತಾಯಿ ಆಗಿರುತ್ತೆ. 100ಗೆ 100% ಇರ್ತಾರೆ. ಸ್ವಲ್ಪ ಇನ್ಕಂಪ್ಲೀಟ್ ಇದೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿರ. ಹಾಗಾದರೆ ಬಿ ಯು ಯಾರಿಗೆ ಹೀಗೆ, ಅದು ಹೀಗೆ ಪಾಯಿಂಟ್ ಮಾಡ್ಕೊಂಡು, ಯಾರಿಗೆ ಹೀಗೆ ಪಾಯಿಂಟ್ ಮಾಡ್ಕೊಂಡಿರ, ಹೀಗೆ ಏನಾಗಬೇಕು, ಯಾರು ಅಂದರೆ ಇವರಿಗೆ, ಗೆ ಅಂತ ಇದಲ್ಲ, ಇವರಿಗೆ ಇವರು ಏನಾಗಬೇಕು ಅಂತ ಬಂದಾಗ ವೆರಿ ವೆರಿ ಇಂಪಾರ್ಟೆಂಟ್. ಆನ್ಸರ್ ಮಾಡಿದ್ವಿ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ಲ ಮಾಡ್ತೀರಾ, ತುಂಬ ಜನ ಏನು ಮಾಡ್ತಾರೆ, ಆನ್ಸರ್ ಮಾಡೋದು ತಪ್ಪು ಮಾಡ್ತಾರೆ.
ಗೊತ್ತಾ. ಸೊ ಹಾಗಾದರೆ ಮಗು ನಾನು ಇಲ್ಲಿ ಬರೀ ನಾನು ಸರ್ ಇಲ್ಲಿದ್ರಲ್ಲಿ ನೀವು ಅಂದ್ಬೇಡ್ರಿ, ಸುಮ್ಮನೆ ಹೇಳ್ತಿರೋದು. ಕ್ವಶನ್ ಹೆಂಗೆ ಬಗ್ಗೆ ಮಾಡ್ಕೊಂಡೆ, ಇದು ನಾನು ನನ್ನ ಅಣ್ಣ ಅಂದ್ಕೊಳ್ಳಿ, ಏನು ಸಮಸ್ಯೆ ಇಲ್ಲ. ನಾನು ನನ್ನ ಅಣ್ಣನ ಹೆಂಡತಿ ಅತ್ತಿಗೆ ಆಗ್ತಾರೆ, ಇದು ನಾನು ಸಹೋದರ ತಮ್ಮ, ನನ್ನ ಸಹೋದರ ಅಂದರೆ ನನ್ನ ತಮ್ಮನ ಹೆಂಡತಿ ನಾದಿನಿ ಆಗ್ತಾರೆ. ನಿಮಗೆ ಆಪ್ಷನ್ನಲ್ಲಿ ಅತ್ತಿಗೆ ಅಥವಾ ನಾದನಿ ಅಂತ ಇದ್ದರೆ ಇವೆರಡರಲ್ಲಿ ಯಾವುದಾದ್ರೂ ಇದ್ದರೆ 2 ಆನ್ಸರು, ಅಥವಾ ಆಪ್ಷನ್ ಸಿ ಅತ್ತಿಗೆ, ಆಪ್ಷನ್ ಬಿ ನಾದಿನಿ, ಆಪ್ಷನ್ ಸಿ ಅತ್ತಿಗೆ ಅಥವಾ ನಾದಿನಿ, ಎ ಮತ್ತು ಸಿ. ಆ ಥರ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಅಣ್ಣನ ಹೆಂಡತಿ ಆದರೆ ಅತ್ತಿಗೆ, ನನ್ನ ತಮ್ಮನ ಹೆಂಡತಿ ಆದರೆ ನಾದಿನಿ. ಆಪ್ಷನ್ಸಲ್ಲಿ ಇವೆರಡರೂ ಯಾವುದಾದ್ರೂ ಒಂದಿರುತ್ತೆ. ಸೊ ಎರಡೂ ಕೊಟ್ಟ ಅಂದರೆ 3ನೇ ಆಪ್ಷನು ಎ, ಅದು ಅತ್ತಿಗೆ ಅಥವಾ ನಾದಿನಿ ಅಂತಲೂ ಕೂಡ ಇರುತ್ತೆ, ಯಾವುದೂ ಅಲ್ಲ ಅಂತ ಇರುತ್ತೆ. ಅತ್ತಿಗೆ ನಾದಿನಿ, ಅತ್ತಿಗೆ ಅಥವಾ ನಾದಿನಿ, ಅಥವಾ ಯಾವುದೂ ಅಲ್ಲ, ಆ ಥರ ನಿಮಗೆ ಆಪ್ಷನ್ ಕೊಟ್ಟಿರ್ತಾರೆ. ನೀಟಾಗಿ ಅರ್ಥ ಆಯಿತು ಅಂದ್ಕೊಂತೀನಿ ಸ್ನೇಹಿತರೆ. ಸ್ವಲ್ಪ ಡಿಫಿಕಲ್ಟ್ ಇದೆ ಕ್ವಶನ್ಸ್, ನನಗೆ ಫಸ್ಟ್ನೇ ಕ್ವಶನ್ ಡಿಫಿಕಲ್ಟ್ ಅಂತ ಅಲ್ಲ, ಬಟ್ ನಮ್ಮ ಸ್ಟೂಡೆಂಟಿಗೆಲ್ಲ ಭಾಳ ಈಸಿ ಆಗುತ್ತೆ. ಇದನ್ನು ಡಿಫಿಕಲ್ಟ್ ಅಲ್ಲ, ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ ನೀವು ಸೊಲ್ಯೂಷನ್ ಮಾಡಿದಿರಿ ಅಂದರೆ ನೀಟಾಗಿ ಅರ್ಧನೇ. ಇನ್ನೊಮ್ಮೆ ಹೇಳ್ತೀನಿ, ಯಾವ ಕ್ವಶನ್ ಅಂತ ನೀವು ಬ್ಲಡ್ ರಿಲೇಷನಲ್ಲಿ ಮಾಡ್ತೀರಾ ಸ್ನೇಹಿತರೆ. ನೆಕ್ಸ್ಟ್ ಸೆಕ್ಷನಲ್ಲಿ ನಿಮಗೆ ಸಿಗ್ತೀನಿ. ಸೊ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ಬ್ಲಡ್ ರಿಲೇಷನ್ ಬೇಸಿಕ್ ಕಾನ್ಸೆಪ್ಟ್ನ. ಸೊ ಇದೇ ಥರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಅವಾಗ ಹೇಳಿದಂಗೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ವೆರಿ ವೆರಿ ಇಂಪಾರ್ಟೆಂಟು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ನ ಡನ್ನನ್ನಿ, ಓಕೆನಾ. ಅದೇ ಥರ ಎಲ್ಲರಿಗೂ ಶೇರ್ ಮಾಡಿ. ವಿದ್ಯೆ ದಾನ ಮಾಡಿದ್ರೆ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ. ಸೊ ಕಾಂಪಿಟೇಟಿವ್ ಎಕ್ಸಾಮಿಗೆ ಕ್ಲಾಸ್ ಆಗ್ತವೆ, ಕಾಂಪಿಟೇಟಿವ್ ಎಕ್ಸಾಮ್ಗಳು ಕಾಲ್ ಆಗ್ತವೆ. ಇನ್ನು ಮುಂದೆ ಸೀರಿಯಸ್ ಆಗಿ ಕೂತ್ಕೊಳ್ಳಿ. ಸೊ 100% ನಮ್ಮ ಸ್ಟೂಡೆಂಟ್ಗಳು ಎಲ್ಲರಿಗೂ ಜಾಬ್ ಆಗಲಿ ಅನ್ನೋದು ಕೇಳ್ಕೊತೀನಿ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್.